ಯವ್ವ ಲಕ್ಷ್ಮಕ್ಕ, ಇದೇನಯ್ಯವ ನಾ ಏನ ಕಾಣೆಯಾಗಿದ್ದಾಳೆ ನಮ್ಮ ಲಕ್ಷ್ಮಕ್ಕ ಅಂತಂದು ಅದು ಪೇಪರಿಗೆ ಟಿವಿಗೆ ಹಾಕಿಸ್ತಾರಲ್ಲ ಹಂಗ ಹಾಕ್ಸ್ಬೇಕಂತ ಮಾಡಿದ್ನೆ. ಯವ್ವ ಇದಕ್ಕಿದಂಗ ಏನ್ ಮಾಯಾಗಿದ್ದೆ ನೀನು? ಅಯ್ಯ ಬರೇ ವಿಜಯ್ ಜೇಕ ಬರೀ ಪಾತಿ ಕುಂದ್ರ ಬರೇ. ಅಯ್ಯ ಆಡ್ಬಿಟ್ಟಾರ. ಅಯ್ಯ ನನ್ನ ಸೊಸೆ ಆಗ್ಲೇ ಬರೋದೇನ ನಿಮ್ಗೆ ಏನಾರ ಅದು ನಾಯಿ ಮೂಗು ಏನಾರ ಐತೆನ? ಮೂಗು ವಾಸನೆ ಕಂಡು ಹಿಡ್ಕೊಂಡು ನಾಯಿ ಇದ್ದಲ್ಲಿ ಹೋಗತ್ತಲ್ಲ ಏನಾರ ಹಂಗ ನೀವು ನನ್ನ ಸೊಸೆ ಬಂದ ಅಂತಂದು ವಾಸನೆ ಗೊತ್ತತನ ಬಂದಾಗ್ಲೇ ಅಟಗಾಯಿಸ್ಕೊಂಡಿರ್ತಾರ ಅಂತಲ್ಲ ಹಂಗ ಬಂದು ಅಟಗಾಯಿಸ್ಕೊಂಡ್ಬಿಟ್ರಲ್ಲ. ಯವ್ವ ಲಕ್ಷ್ಮಕ್ಕ ನೋಡ ಅಯ್ಯವ ನಿಮ್ಮ ಅತ್ತಿ ಹೆಂಗ ಅಂತಾಳ. ನಾವ್ ಯಾಕೆ ಬಂದು ಅಟಗಾಯಿಸ್ಕೊಳ್ಳೋಣ ಯವ್ವ? ದಿನಾ ಬಂದು ಹೋಗಿದ್ದೆ ನೀ ಕಾಣ್ತಿದ್ದಲ್ಲ ಈ ಕಾಗಿ ಮುದಿ ಕಾಣ್ತಿತ್ತು. ಹೌದು ಏನೋ ಒಂದ್ ಮುದಿ ಕಾಣಲಿಲ್ಲ, ಅದಕ್ಕೆ ಕೇಳಲಿಲ್ಲ, ಒಳ ಬಂದಿಲ್ಲ. ಏ ಅಮ್ಮ ಸುಮ್ಮನೆ ಹಂಗ ಬಂದು ಒಂದ್ ಮಾತು ಅದ ನೋಡಕ್ ಬಂದಿ ಇದ್ಲು ಅದಕ್ಕೆ ಮಾತಾಡ್ಸಕತ್ತೀವಿ. ಹೋಗ್ಬೇ ಅಮ್ಮ ಮಾತಾಡ್ಸಿದ್ರೆ ನಿನ್ ಸೊಸಿ ಸವಿತಾಳೇನ? ಬಿಟ್ಟಾರ ನನ್ನ ಸೊಸಿ ಸವಿತಾ ಅಂತ ಹೇಳಕತ್ತಿಲ್ಲ. ಆಗ್ಲೇ ನನ್ನ ಸೊಸಿ ಎಲ್ಲ ಊರ್ ತಿರ್ಗಾಡಿ ಬಂದಳ ಅಂತಂದು ಏನು ನನಗೇನ್ ತಂದಳ ಏನಿದ್ದು ತಂದದ್ದು ಬಂದದ್ದು ಬಾಚ್ಕೊಂಡು ಹೋಗೋಣ. ಅದು ನನ್ನ ಸೊಸಿ ಗೆಳತಿಯರ್ ಅಂತ ಏನಾರು ತಂದಿರ್ತಾಳ ಅದಕ್ಕೆ ಇಸ್ಕೊಂಡು ಹೋಗಕ್ ಬಂದಿರ್ತೀರ. ಹೌದಿಲ್ಲ ಅಡ್ಬಿಟ್ಟಾರ ಏನೋ ತಂದಿಲ್ಲ ನನ್ನ ಸೊಸಿ, ಸುಮ್ಮನೆ ಕಾಲಿ ಕೈ ಬೀಸ್ಕೊಂತ ಬಂದಳ. ಏನಿಲ್ಲ ಹೋಗ್ರಿ ಮನೆ ಹೊರೆ ಬದುಕಿಲ್ಲ ಗಂಡ್ರ ಮನೆಗೆ ಏನ್ ಇಡ್ತಾರಿಲ್ಲ ನಿಮ್ಮ ಶಗಣಿನ ಹೋಗ್ರಿ. ಅಯ್ಯೇ ಅಮ್ಮ ಅದೇನಾ ಹಂಗೆ ನಾಯಿ ಉಳಿಸ್ದಂಗೆ ಹೋಗೋಗಂತಿದ್ವಿ, ನಾವೇನು ಇಸ್ಕೊಳಕ್ ಬಂದಿಲ್ಲ. ಅಯ್ಯವ ನಿನ್ನ ಸೊಸಿ ಊರ್ ತಿರ್ಗೋದ ಗೊತ್ತಿಲ್ಲ ನನಗೆ, ನೀನೇನ ಹಂಗಂತೀಯಲ್ಲ? ಇಲ್ಲಡ ಲಕ್ಷ್ಮಿ ಏನೋ ತಂದ ದೂಸರ್ ಬಿಡ್ಬಾರ್ದ, ಏನೋ ಹೇಳ್ಬಾರ್ದ. ನಾನು ತಡಿ ನಿನಗೆ ಹೇಳೋದೇನು ಅವೇನೇನದಾವಲ್ಲ ನಾನು ಸಂದಕದಾಗಿಟ್ಟು ಕಿಲಿ ಹಾಕಿ ಬಿಡ್ತೀನಿ. ಹೆಂಗ್ ಕೊಡ್ತೀನಿ ನಾನು ನೋಡೇ ಬಿಡ್ತೀನಿ. ಯಮ್ಮ ಒಂದ್ ಕಿಲಿ ಹಾಕ್ಬಿಡ, ಎರಡೆರಡು ಹಾಕು ಬೇಸ್ ಜಡ್ಕಾಯಿಸ್ಬಿಡ. ನೋಡ ಕಿಲಿ ನೆನಪನಾಗ ಇಟ್ಕೋ ಮತ್ ಮರ್ತಿರ್ತಿ. ಅಯ್ಯ ಆಡ್ಬಿಟ್ಟು ಸೊಂಟದಾಗ ಚಿಗಿಸ್ಕೊಂಡಿರ್ತೀನಿ ತಗ. ನಿನ್ನಂತೆ ಕಿರ್ತಿರಲ್ಲ ಕಿಲಿನ ಕಳು ಮಾಡಿ ತಗೊಂಡು ಹೋಗೋರಿದ್ರಿ, ಅದಕ್ಕೆ ಯಾವಾಗಲೂ ನಾನು ಸೊಂಟದಾಗ ಗಲ್ 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 ಅಂತ ಅನಿಸ್ಕೊಂತ ಅಡಿರ್ತಿರ್ತೀನಿ. ಅನ್ನದ ಲಕ್ಷ್ಮಕ್ಕ ನಿಮ್ಮವ ಇಲ್ಲಿ ಕಾಣವಲ್ಲ, ನಿಮ್ಮ ತಮ್ಮನ ಕಾಣಿಸವಲ್ಲ. ಹೌದಾ ಲಕ್ಷ್ಮಕ್ಕ ನನಗ ನೀ ಕಾಣ್ಲಿಲ್ಲವಾ? ನಿಮ್ಮವರು ಕಾಣಲಿಲ್ಲ ಬಿಡು, ಇಲ್ಲಿ ಅತ್ತಗಿತ ಅಡ್ಯಾಡ್ತಿದ್ವಲ್ಲ ನನಗೆ ನಿಮ್ಮ ಮತ್ತೊಂದ ಕಾಣ್ತಿದ್ಲು. ನಿಮ್ಮ ಅತ್ತಿಕೇರಿ ಏನೋ ನೆಟ್ಟು ಉತ್ತಾಣ ಕೊಡಲಿಲ್ಲವಾ? ಆಮೇಲೆ ಗೌಡ್ರು ಇಲ್ಲೇ ಇದ್ರು, ಗೌಡ್ರು ನೀನು ಮಾತಾಡ್ಸಕ್ಕೆ ಹೋಗಲಿಲ್ಲ. ನಿನ್ನ ಮಗಳು ನನ್ನ ಮಗಳು ಇಬ್ರು ಬಸ್ಸಿಗೆ ಹೋಗ್ತಿದ್ರಲ್ಲ ಕಾಲೇಜಿಗೆ, ಅಷ್ಟೇ ಗೊತ್ತು, ಏನು ಗೊತ್ತಾಗಲಿಲ್ಲವಾ? ಹೌದು ಎಲ್ಲೋಗ್ಯಾರ ನಿಮ್ಮವರು ಮತ್ತು ನಿಮ್ಮ ತಮ್ಮ? ಅವರಾ ಅದೇನ ನಮ್ಮ ಕಾಕ ಮತ್ತು ನಮ್ಮ ಅಪ್ಪ ಅವರೆಲ್ಲ ಆಸ್ತಿ ಇತ್ತಲ್ಲ, ನಮ್ಮಪ್ಪ ಜಿಗ್ಗಿ ಆಸ್ತಿ ಮಾಡಿದ್ನಂತ. ನಮ್ಮ ತಮ್ಮ ಹಿಂಗೆ ಪೆದ್ದ ಇರೋದಕ್ಕೆ ಅದನ್ನೆಲ್ಲ ನಂದು ಅಂತಂದು ಏನೋ ಮಾಡ್ಕೊಳೋಣಂತ. ಆದರೆ ಈಗ ಗೌರ್ಮೆಂಟು ಅದು ಬಂದೈತೆ ನೋಡು, ಅಲ್ಲೇ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಮ್ದಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ ನೋಡು. ಅದಕ್ಕೆ ಈಗ ಅದು ಏನು ಮಾಡೋಕ್ಕಲ್ಲ, ಅದು ಏನೋ ಒಂಚೂರು ಸಹಿ ಮಾಡಬಾರ್ರಿ ಒಂದು ಕಾಗದ ಪತ್ರಕ್ಕೆ ಅಲ್ಲಿ ರಿಜಿಸ್ಟರ್ ಆಫೀಸ್ನಾಗ ಅಂತಂದು ಏನೋ ನಮ್ಮ ಕಾಕ ಪ್ಲ್ಯಾನ್ ಮಾಡಿ ಕರೆದಿದ್ದಂತ. ಅದು ಇವ್ರಿಗೆ ಗೊತ್ತಾಗೈತಿ, ಇವರು ಎಲ್ಲ ತಿಳ್ಕೊಂಡು ಹೋಗಿ ಅಲ್ಲೆಲ್ಲ ಕಾಗದ ಪತ್ರ ಹುಡುಕಾಡಿ ಏಟೇಟ್ ಆಸ್ತಿ ಐತಿ ಎಲ್ಲೆಲ್ಲಿ ಬರುತ್ತೆ ಅಂತೆಲ್ಲ ನೋಡಿದ್ರೆ ನಮ್ಮ ಕಾಕಂದು ಏನೂ ಇಲ್ಲ, ಎಲ್ಲ ನಮ್ಮಪ್ಪ ಗಳಿಸಿದ್ದಂತೆ ಸ್ವಂತ. ಮತ್ತು ಅದು ಆ ಪಿತ್ರಾಜಿತನೂ ಅಲ್ಲ, ಸ್ವಂತ ನಮ್ಮಪ್ಪ ದುಡ್ದು ಗಳಿಸ್ಯಾನ. ಆದ್ರೆ ನಮ್ಮವ್ಗ ಅಷ್ಟು ಬುದ್ಧಿಲ್ಲ. ನಮ್ಮಪ್ಪ ಮತ್ತೇನೋ ಆಕಿಗೆ ಈ ಹೆಣ್ಮಕ್ಳಿಗೆಲ್ಲ ಏನು ಹೇಳ್ತಾರೆ ಆಮೇಲೆ ಹೇಳ್ಬಿಡೋಣ. ನಮ್ಮಪ್ಪ ಹೇಳೋಕ್ಕಿಂತ ಮುಂಚೆಕ್ಕೆ ಅದೇನೋ ಹಾರ್ಟ್ ಆಗಿತ್ತು, ಸತ್ತೋಗ್ಬಿಟ್ನ. ಹಂಗಾಗಿ ಏನೋ ಹೇಳೋಕೆ ಅವಕಾಶನೇ ಆಗಿಲ್ಲ. ನಮ್ಮ ತಮ್ಮ ಇದ್ದು ಅದು ಬುದ್ಧಿ ಇತ್ತಂದ್ರೆ ಎಲ್ಲ ಕಾಗದ ಪತ್ರ ನಮ್ಮಪ್ಪ ಎಲ್ಲಿ ಮಾಡ್ಯಾನ ಏನೋ ತಿಳ್ಕೊತಿತ್ತು, ಅದಕ್ಕೂ ಬುದ್ಧಿ ಆಟ್ಕಾಟ. ಹಾಗಾಗಿ ಆಸ್ತಿ ಅವರ ಬೇಸ್ ಅನ್ಭವಿಸಕ್ಕೆ ನೋಡಿದ್ರು. ಈಗ ಅದು ಇವ್ರಿಗೆ ಗೊತ್ತಾಗಿತ್ತು ನೋಡು, ಅದೆಲ್ಲ ನಮ್ಮ ತಮ್ಮನ್ನ ನಮ್ಮ ಅವನ್ನ ಕರ್ಕೊಂಡು ಹೋಗ್ಯಾರ. ಹೋಗಿ ಅದಷ್ಟು ಮಗನ ಹೆಸರಲ್ಲೇ ಮರಂಗ್ ಮಾಡಿ ಏನೇನ ಮಾಡ್ಬೇಕಂತ ಹೋಗ್ಯಾರವ. ಒಟ್ಟು ಭಾಳ ಐತಂತ ಆಸ್ತಿ ನಮ್ಮಪ್ಪ ಗಳಿಸಿದ್ದು, ನನಗೂ ಗೊತ್ತಿಲ್ವ. ನನಗೂ ನಮ್ಮಪ್ಪ ನಾನು ಸಣ್ಣಕ್ಕಿದ್ದಾಗ ಅಷ್ಟೇ ನಿನ್ನ ತುಳಿಯೋಕೆ ಮುಂಚೆ ಬಡ ಬಡ ಮದುವೆ ಮಾಡಿ ಕೊಟ್ಬಿಟ್ಟೆ, ನನಗೂ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಹೌದಾ ಲಕ್ಷ್ಮಕ್ಕ? ಹಂಗಾದ್ರೆ ಚಲೋ ಆತ್ ಬಿಡ. ಇಟ್ಟಿಟ್ಕ ನಿಮ್ಮ ಅತ್ತಿ ನಿಮ್ಮವ್ ಹಂಗಸ್ತಿದ್ಲ, ನಮ್ಮ ಮನೇನ ಕೊಡ್ತೀನಿ ಗಂಡ ಪಿಂಡ್ವಾಗಿ ಅದಾವ ಯಾಡು ಹಂಗ ಹಿಂಗ ಅಂತಂದು. ಅದ ಅನ್ನೋದಕ್ಕೆ ದೇವ್ರು ನೋಡ್ಲಾರ್ದ ಕೊಡಬಾರ್ದ ಕೊಟ್ರೆ ಕಪಾ ಕೊಡೋದು ಕೊಡ್ತಾನೆ ದೇವ್ರ ಅಂತಾರಲ್ಲ, ಹಂಗ ಕೊಟ್ಟ ನೋಡ ಚಲೋ ಆತ್ ಬಿಡ. ಹಂಗಾದ್ರೆ ಜಗ್ಗಿ ಆಸ್ತಿ ಐತೆ ಹಂಗಿದ್ರೆ ಇನ್ನೇ ನಮ್ಮ ಲಕ್ಷ್ಮಕ್ಕನ ಹಿಡಿದಾರಿಲ್ಲ ಏನವ. ಅವ್ರು ನಮ್ದು ಯಾಕಾಗತ್ತೆ, ನಮ್ಮ ತಮ್ಮಂದವ ಅದೆಲ್ಲ ನಮ್ದೇನಿದ್ರೆ ಗಂಡನ ಮನೆದಲ್ಲ, ನಮ್ಮದು ನಮ್ಗೆ ಅವ್ರದವ್ರಿವ. ಇರಲಿ ನಮ್ಮ ತಮ್ಮ ಏನಿಲ್ಲ ಪಾಪ, ನಮ್ಮಂತಲ್ಲಿ ಬಂದು ದುಡ್ಕೊಂತಿನ್ನೊಂದು ಇರೋ ಪರಿಸ್ಥಿತಿ ಆಗಿತ್ತೆ. ಈಗ ಅಪ್ಪ ಕಳಿಸಿದ್ರಾಗ ಹೆಂಗೋ ಒಂದು ಜೀವನ ಮಾಡ್ತೈತಿ. ನಾವು ಒಟ್ಟು ಎಲ್ಲ ಹದ್ಬಸ್ನ ಕೈಯಾಗ ಹಿಡ್ಕೊಂಡು ಹತ್ತು ಜೀವನಕ್ಕೆ ಹೆಂಗೆ ಏನು ಅಂತ ನೋಡ್ಕೊಂತ ಹೋದ್ರೆ ಅಷ್ಟೇ ಸಾಕು. ಒಟ್ಟು ಕಲ್ಗುಂಬ ಒಟ್ಟು ಆಸ್ತಿ ಆತಲ್ಲ ನಮ್ಮ ತಮ್ಗೆ, ಈಗ ಕನ್ಯೆ ಪನ್ಯೆ ಕೊಡಕ್ಕೆ ಒಂದು ಅನುಕೂಲ ಆಗುತ್ತೆ. ಏನೂ ಇಲ್ದಾನ ಮತ್ತು ಅದ್ರಾಗ ಒಂಚೂರು ಪೆದ್ದದಾನ ಹೆಣ್ಣು ಕೊಡ್ತಿದ್ದಿಲ್ವ. ಈ ಈಡಿಗೆ ಆಸ್ತಿ ಐತಂದ್ರೆ ಯಾರು ಹೆಣ್ಣು ಕೊಡ್ತಾರಲ್ಲ, ಏಂತ ಬಂದು ನಾವು ಚೆನ್ನಾಗಿ ನೋಡ್ಕೊಂತ ಕೇಳಿದ್ರೆ ಸಾಕು ಅಷ್ಟೇ. ಹೌದಲ್ಲ ನಮ್ಗಾರ ಏನು ಬೇಕಾಗಿರೋದು, ಏಂತಿನೊಂದು ಹುಷಾರ ಚಲೋ ಓದಿದ್ದಕ್ಕಿನ ಆಸ್ತಿ ಇದ್ರೆ ಯಾರು ಕೊಡ್ತಾರೆ ಬಿಡು. ಹಂಗೆ ಮದುವೆ ಮಾಡ್ಬೇಕು ಮತ್ತೆ. ಹೌದು ನೋಡಿ ಲಕ್ಷ್ಮಕ್ಕ ನೀ ಹೇಳ ಮಾತು ಕರೆವು, ಗಂಡ ಸದ್ದಿಲ್ಲ ಅಂದ್ರೆ ಏನ್ ಥರ ಸುದ್ದಿರಾಕಿನ್ ತರ್ಬೇಕು ಮತ್ತೆ, ಅಂದ್ರೆ ಭಾಳ ನಾಟಕಕ್ಕತಿ. ಅರೆ ಲಕ್ಷ್ಮಣದು ಅಕ್ಕ ಇವ್ರದ್ದು ಮಾತಿಗೆ ಬಿಡಿ. ನೀವು ಒಂದು ವಾರ ಎಲ್ಲಿಗೆ ಕಾಣೆಯಾಗಿದ್ರಿ, ಎಲ್ಲಿಗೆ ಹೋಗಿದ್ರಿ ನೀವು? ನಿಮ್ಮ ಅತ್ತಿ ಹೇಳಿದ್ರು ಊರು ತಿರುಗಾಡಕ್ಕೆ ಹೋಗಿದ್ರು ಅಂತ. ಯಾವ ಊರಿಗೆ ಹೋಗಿದ್ರಿ? ಇದಕ್ಕಿದ್ದಂಗೆ ಯಾರ ಕುಟಕ್ಕೆ ಹೋಗಿದ್ರಿ? ನಿಮ್ಮದು ಗೌಡ್ರು ಇಲ್ಲೇ ಇದ್ದಾರೆ, ನೀವು ಯಾರ ಕುಟಕ್ಕೆ ಹೋಗಿದ್ರಿ ಹೆಂಗಿದ್ರೆ? ಅಯ್ಯ ಪಾತಿ ಅದು ನನ್ನ ಮಗಂದು ಒಂದು ವಾರ ಏನೋ ಸಾಲಿ ಸೂಟಿ ಇತ್ತಂತ, ಸಾಲ ಅಂತೀನಿ ನೋಡು ಕಾಲೇಜ್ ಸೂಟಿ ಇತ್ತಂತ. ಅದಕ್ಕೆ ಬರ್ತೀನೇವ ಬಂದ್ರೆ ಇಲ್ಲೊಂದೆರಡು ದೇವಸ್ಥಾನಕ್ಕೆ ಹೋಗಿ ಬರೋಣ, ಮತ್ತು ನೀನು ಎಲ್ಲಿ ಹೋಗಿಲ್ಲ ಅಂತಿದ್ದಿ, ಮತ್ತು ಅಪ್ಪನ ಕರ್ಕೊಂಡು ಮತ್ತು ತಂಗಿನ ಕರ್ಕೊಂಡು ಬಂದ್ಬಿಡು ಹಂಗಿದ್ರ ಅಂತ ನಂದೆ. ಆಮೇಲೆ ನಿಮ್ಮ ಅಮ್ಮನ ಕೇಳಂತ ನಂದೆ. ಆಕಿ ನಾನು ಒಲ್ಲವ ನನಗೆ ಅಡ್ಡಾಡ್ದಾಗಲ್ಲ ದೂರ ಇರ್ತಾವೆ ಗುಡುಗ ಪಡದಾಗ ಇರ್ತಾವೆ ಗುಡಿಗಳು ಹತ್ತಕ್ಕ ಪತ್ತಕ್ಕ ಹಂಗಿಲ್ಲ ಅಂತ ನಂದ್ರೆ. ಇವ್ರನ್ನ ಕೇಳ್ತೀನಿ ಮತ್ತು ಅವನ್ನ ಕರ್ಕೊಂಡು ಹಿಂಗೆ ಹೋಗಿ ಕೆಲಸ ಇತ್ತು. ಈಕಿ ನನ್ನ ಮಗನ ಕೇಳಿದ್ನಿ,
ಆಕಿದು ಈಗ ಅದೇನ ಸಿ ಇ ಟಿದು ಎಕ್ಸಾಮಿಂದ ಏನೋ ಓದ್ಕೋಬೇಕು, ಏನೋ ಕೋಚಿಂಗ್ ಕ್ಲಾಸ್ ನಡೆಯಕತ್ತಾವು, ನನಗೀಗ ಆಗಂಗಿಲ್ಲ ಬಿಡು ಅಂತ ನಂದ್ಲ. ಇನ್ನು ನಾನು ಒಲ್ಲಂದ್ರೆ ಮತ್ತು ಮುಂದಕ್ಕೆ ಹಾಕಿದ್ರೆ ಹೋಗ್ತೀನೋ ಇರ್ತೀನೋ ಇಲ್ಲೋ, ಯಾಕೆ ಮನ್ಸಾಕ ತಡಿಲಿಲ್ಲ. ಹಂಗಿದ್ರೆ ಹೋಗೇ ಬಿಡ ಅಂತಡಿ ಅಂತಂದು ಬರ್ತನಪ್ಪ ಅಂತಂದು ಇವಳಿಂದ ಬಸ್ ಹಚ್ಚಿದ್ರೆ ಓ ಸೀದಾ ನನ್ನ ಮಗನ ಅಂತ ಹೇಳ್ಕೊಂಡೆ. ಅಲ್ಲಿಂದ ನನ್ನ ಮಗನ ಕೊಟ್ಟಾಗ ಎಲ್ಲ ವರ್ಷ ತಕೊಂಬಂದೆ. ಹೌದಾ, ಒಬ್ಬಿಕೆ ಹೋಗಿದ್ದೆ ಇಲ್ಲಿಂದ? ಭಾರಿ ದೇರಿ ಬಿಡವ ಲಕ್ಷ್ಮಕ್ಕ, ನಮಗ ಊರು ಪ್ರದೇಶ ಯಾವುದು ಗೊತ್ತಲ್ಲ, ಎಲ್ಲಿ ಹೇಳ್ಕೋಬೇಕಂತ ಗೊತ್ತಾಗಲ್ಲ. ನಾವು ಪೆಟ್ರೋಗಳು ಅತ್ತಾಗಿತ್ತ ಬಾಯಿ ತಕೊಂಡು ನೋಡ್ಕೊಂತೆಲ್ಲ ತಪ್ಪಿಸ್ಕೊಂಡ ಬಿಡ್ತೀವಿ ಬಿಡು. ಅಯ್ಯ ಇಲ್ಲ, ಅದು ಆತ್ನ ದಿನ ಬಸ್ ಬುಕ್ ಮಾಡಿದ್ನವ ಇಲ್ಲಿಗೆ. ಬಸ್ ಅದು ಬಸ್ಸಿನ ಸೀಟಿಗೆ ನಂಬರ್ ಇರ್ತೈತೆ, ಅಲ್ಲಿ ನಾವು ಕುಂದಿರ್ಬೇಕು. ಆತಗ ಅದು ಬಸ್ ಯಾವ್ದಂತ ಗೊತ್ತಿರುತ್ತಲ್ಲ, ಎಷ್ಟೊತ್ತಿ ಬರುತ್ತೆ ಅಂತ ಗೊತ್ತಲ್ಲ. ನಾ ಬರೋಕ್ಕಿಂತ ಮುಂಚೆ ಕಾಲ ನಿಂತಿದ್ದವು ನನ್ನ ಮಗ. ನನಗೂ ಹಂಗಾಗಿತ್ತು, ಇವ ಊರು ಬಂತ ಇಲ್ಲ, ನಾನು ಯಾವ ಊರಿಗೆ ಹೇಳ್ಕೊತೀನ ಏನು ಹೆಂಗ ಏನು ಅನ್ನಂಗಾಗಿತ್ತವ. ಅದು ಬಸ್ ಎಂತ ಮಾಡಿದ್ ಗೊತ್ತನ, ಉದ್ದಕ್ಕೆ ಕಾಲು ಚಚ್ಕೊಂಡು ಮಕ್ಕಳೋದವ. ಈಗ ನಾನು ನೀವು ಎಲ್ಲ ಈಗ ಹೋಗ್ತೀವಲ್ಲ ಕುಂತ್ಕೊಂಡು ಅಂತದಲ್ಲ. ಆಮೇಲೆ ತಣ್ಣು ಗಾಳಿ ಬರ್ತಿತ್ತು, ಮಕ್ಕೊಂಡ್ಬಿಟ್ಟಿನಿ ಹೇಳ್ತೀನಿ. ಚೆನ್ನಾಗಿಲ್ಲ. ನನ್ನ ಮಗ ಬಂದು ಎಬ್ಸಿದ್ನಾಗ ಎಚ್ಚರಿಗೆ ನನಗೆ ಕಂಡ್ಬಿಟ್ಟು ಬಿಡ್ತೀನಿ. ನನ್ನ ಮಗ ಅಯ್ಯೋ ಬಂದ್ಬಿಡ್ತಾನೆ ಊರಂದೆ. ನಾನು ನಿಮ್ಮ ಮೌನ ಎದ್ದೇಳು ಊರು ಬಂತು ಬಾ ಎದ್ ಬಾ ಅಂತ ನಂದ. ಆವಾಗ ಮತ್ತೆ ಆತನ ಕೊಟ್ಟಾಗ ಅಲ್ಲೆಲ್ಲ ಆಟ ಹಿಡ್ಕೊಂಡು ಆತನ ಕೊನೆ ಏನೋ ರೂಮ್ ಮಾಡಿರ್ತಾನಲ್ಲ ಅಲ್ಲಿ ಹೋದ್ವಿ. ಅಲ್ಲಿಂದ ಮತ್ತು ಇದಕ್ಕೆ ಸೀದಾ ತಿರುಪತಿಗೆ ಹೋದ್ವಿ. ತಿರುಪತಿಗೆ ಹೋಗಿ ಅಲ್ಲಿ ಒಂದೊಂದೊಂದು ಎರಡು ಬೇರೆ ದರ್ಶನ ಆಯ್ತು ನನಗೆ. ತಿಮ್ಮಪ್ಪ ಅದಾನವ ವಿಜ್ಜಿ ಜಯಕ್ಕ ಹೇಳ್ತೀನಿ, ಏನು ಚಂದದನ್ ಗೊತ್ತಾ. ಗದ್ಲ ಅಂದ್ರೆ ಗದ್ಲ, ಆದರೂ ತಿಮ್ಮಪ್ಪನ ದರ್ಶನ ಯಾರು ಬೇರೆ ಆಯ್ತಲ್ಲ. ನಾನಾ ಪುಣಾತ್ ನೋಡು. ಒಂದು ಬೇರೆ ನನ್ನ ಮಗನ ಕೊಟ್ಟಕ್ಕೆ ಹೋದ್ನೆ, ಇನ್ನೂ ಒಂದು ಬೇರೆ ಹಂಗೆ ಅಲ್ಲೇ ಇದ್ವೆಲ್ಲ ಇನ್ನೊಂದು ಬೇರೆ ಹೋಗಂತಡಿ ಅಂತ 2 ದಿವಸನೂ ಹೋದ್ವಿ. 2 ದಿವಸನೂ ಭಾಳ ಚಂದ ಆಯ್ತು ದರ್ಶನ. ಹೇಳಕ್ಕೆ ಬಿಡು ತಿಮ್ಮಪ್ಪನ 2 ಕಣ್ಣು ಸಾಲ್ವಲ್ತು. ಹೌದಾ ಲಕ್ಷ್ಮಕ್ಕ? ಅಲ್ಲ ಅಲ್ಲೇನೋ ಕೊನೆಗ ಕೂಡಿ ಹಾಕ್ತಾರಂತ, ಆಮೇಲೆ ಮುಂದೇವ್ರಂತಲ್ಲಿ ಹೋದ್ರೆ ಎಳದಾಗ ಹೋಗಿತಾರಂತ. ನೀನು ದರ್ಶನ ಚಲೋ ಆತಂತಿದಿ. ಅಲ್ಲ ಲಕ್ಷ್ಮಕ್ಕ, ಮೊದ್ಲ ಪೆಟ್ರೋಲ್ ಇಲ್ಲ ಅಂತಾರೆ, ಸಿಲಿಂಡರ್ ಇಲ್ಲ ಅಂತಾರೆ. ಅಲ್ಲ ನೀನು ಬೇರೆ ಅಲ್ಲಿಗೆ ಹೋಗಿದ್ದಿ, ಅಲ್ಲ ಊಟಕ್ಕೆ ಏನು ಮಾಡಿದಿ? ಪೆಟ್ರೋಲು ಗಾಡಿ ಹೆಂಗೆ ಮಾಡಿದ್ರು? ಬಸ್ಸು ಹೆಂಗೆ ಸಿಕ್ಕು? ಅಲ್ಲ ಇಂಥ ಇದ್ರಾಗ ಹೆಂಗೆ ಹೋಗಿದ್ಯವ ನೀನು ಅಂತೀನಿ. ಅಯ್ಯ ಎಲ್ಲ ಸುಳ್ಳು ಬಿಡ್ಲಿ, ಎಲ್ಲ ಇಲ್ಲೋಡು. ಈಗ ಜೀವನ ಹೆಂಗ ಒಂದು ನಡೆದೇ ನಡೀತೈತಿ, ಯಾರಿಲ್ಲ ಅಂದ್ರೆ ನಿಲ್ಲಂಗಿಲ್ಲ, ಜೀವನ ನಡೆಸ್ತಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲಿ ಯಾವ್ದಕ್ಕೂ ಊಟಕ್ಕೆ ಕೊರಿ ಇಲ್ಲ, ಬಸ್ಸಿಗೆ ಪೆಟ್ರೋಲ್ ಗಿಟ್ರೋಲ್ ಅಂತಲ್ಲ ಅದೇನು ಕೊರಿ ಇಲ್ಲ ಬಿಡು. ಗಾಡಿಗಳು ಹಂಗೆ ತರಗ ಬರ್ಗ ಬೌ ಅಂತ ಅಡ್ಯಾಡ್ತಿದ್ವು. ಆಮೇಲೆ ಈ ಗ್ಯಾಸ್ ಅಡಿಗೆ ಪಿಡಿ ಅಂತ ವಿಚಾರ ಮಾಡಿಲ್ಲ, ದೊಡ್ಡ ಒಲಿ ಇಟ್ಬಿಡ್ರ, ಕಟ್ಟಿಗೆ ಹಂಗೆ ಒಗಿತಾರ, ದಗ ಬೆಂಕಿ ಹತ್ತವು, 3-4 ಒಲಿ ಇರ್ತಾವ ಮೇಲೆ, ಹಂಗೆ ಅದ್ರ ಮೇಲೆ ಅಡಿಗೆ ಮಾಡ್ತಾರೆ. ಏನೇನು ಒಂದು ಚೂರು ಎಲ್ಲಿ ಕೊರಿಗಿಲ್ಲವ, ಊಟಕ್ಕೆ ಕೊರಿಗಿಲ್ಲ, ನೀರಿಗೆ ಕೊರಿಗಿಲ್ಲ, ಯಾರ್ದಾರಾಗ ಊಟ ಜ್ಯೂಸು ಅದೇನ ಅಂತಿದ್ದವ ಎಲ್ಲ ಕೊಡಿಸ್ತಿದ್ದ. ಆಮೇಲೆ ಹಿಂಗೆ ಜನ ಎಲ್ಲರೂ ಅಲ್ಲಿ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಹೆಂಗೆ ಏನು ಹೋದ್ರೆ ನಮ್ಗೆ ಅನುಕೂಲ ಹೆಂಗಿರುತ್ತೆ ಏನು, ಸುಮ್ಮನೆ ಹೋಗಿ ಯಾಕೆ ಬಜಿತ್ ಬಿಡ್ಬೇಕು ಅಂತೇಳಿ ಬಿಟ್ಬಿಟ್ರಲ್ಲ. ಯಾರಿಗೆ ಸಾಲ ಸುಟ್ಟೈತಿ ಹೋಗಕ್ಕೆ ಹೋಗಿಲ್ಲ ನೋಡು. ಹೇಳ್ತೀನಿ, ತಿಮ್ಮಪ್ಪಂದಾಗ ಜಗ್ಗಿ ಗದ್ಲಿರ್ತಿತ್ತು ಅಂತ, ಅದು ಭಾಳ ಗದ್ಲ ಕಮ್ಮಿ. 2 ಬೇರೆ ದರ್ಶನ ತೊಗೊಂಡಿದ್ರೆ ಕೇಳ್ತೇನೆ ನೋಡು ವಿಜಯ್. ಆಮೇಲೆ ಏನು ಗೊತ್ತೇನ ಅಲ್ಲಿದು, ಈಗ ಪಾಣೆ ಕೂಡಿ ಹಾಕ್ತಾರೆ ನೋಡು, ಅದು ಒಂದ ಬೇಸರ ನೋಡ ವಿಜಿ. ಅಲ್ಲ ಲಕ್ಷ್ಮಕ್ಕ, ಮತ್ತು ಅಷ್ಟು ಜನ ಸಾವಿರ ಇರ್ತದಂತ ಎಲ್ಲಿ ತನಕ ತಡಿತಾರ? ಅದಕ್ಕೆ ಕೊನೆ ಕೂಡಿ ಹಾಕಿ ಒಂದೊಂದ ಕೊನೆ ಬಿಡ್ತಾರ. ಹೊಗಯವ ದಾಳಿ ಹೊಡ್ಕೊಂಡು ಹೋಗ್ಲಿ, ಹಂಗೆ ಮಾಡಲಿಲ್ಲವು. ಒಂದೊಂದು ಕೊನೆಯವ್ರು ಬಿಟ್ಟರೆ ಗದ್ಲೆ ಇರ್ತಿದ್ದಿಲ್ಲ. ಒಂದೊಂದ ದರ್ಶನ ಎಲ್ಲ ಕೊನೆಯವರು ಏನಿಲ್ಲ ಅಂದ್ರೆ ಒಂದು ಕೊನೆಗೆ ಒಂದು 100-150 ಮಂದಿ ಇರ್ತಾರವ. ಮತ್ತು ಅವ್ರದ್ದಾದ್ರೆ ಒಂದು ಚಂದ ದರ್ಶನ ಆಕೈತಿಲ್ಲ, ಹಂಗೆ ಮಾಡ್ತಿದ್ದಿಲ್ಲ. ಅಯ್ಯವ ಫಸ್ಟ್ನೇ ದಿವಸ ಹೋಗಿದ್ದಲ್ಲ, ಫಸ್ಟ್ನೇ ದಿವಸ 5 ಗಂಟೆಗೆ ಹೋಗಿದ್ದೆ. 5 ಗಂಟೆಗೆ ನಾನು ನನ್ನ ಮಗ ಹೋಗ್ಕೊಂಡ್ವಿ. ಅವಾಗ 11 ಗಂಟೆಗೆ, ರಾತ್ರಿ 11 ಗಂಟೆಗೆ ನಮ್ಮ ಕಾಣಿ ತೆಗೆದ್ರು. ನಾನು ನಮ್ದು ಒಂದ ಕಾಣಿ ತೆಗ್ದಾರ ಅಂತ ಮಾಡಿದ್ದೆ. ಆದ್ರೆ ಓಸು ಕಾಣಿ ಒಂದು ಸಲ ತೆಗೆದು ಮತ್ತು ಓಸು ಅಲ್ಲಿ ಗದ್ಲ, ಅಲ್ಲಿ ಹಂಗೆ ಗದ್ಲ ಅಂದ್ರೆ ಎಷ್ಟಂದ್ರೆ ಒಂದು ಮತ್ತೆ ತಿಮ್ಮಪ್ಪನಂತಲ್ಲೇ ನಡ್ಕೊಂತ ಹೋಗ್ಬೇಕು ಮುಂದಕ್ಕೆ, ಹಂಗೆ ಕಾಣಿ ತಗೊಂಡು. ನಮ್ಮದು 28ನೇ ಕಾಣಿ ನಂಬರ್ ವಯವ್ವ. ಮುಂದೆ 1ನೇ ಕಾಣಿ ತನಕ ನಡ್ಕೊಂತ ಹೋಗ್ಬೇಕು. ಅಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು. ತಿಮ್ಮಪ್ಪನ ದರ್ಶನ ಅಷ್ಟೊತ್ತಿಗೆ ಒಂದು 3-4 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು, ಸುತ್ತಾಕೊಂಡು ಕಾಲನ ಎದ್ದಕ್ಕೆ ಬರಲ್ಲ. ಅಷ್ಟೊತ್ತು ತನಕ ಕೊನೆಯಾಗ ಇಡು ಯಾರ್ಯಾರ ಎಲ್ಲಿ ಬೇಕಲ್ಲೇ ಮಕ್ಕೊಂತ ಹೋಯವ್ವ ಬ್ಯಾಡದ. ಹಿಂಗೆ ಹೊಸ ಮಕ್ಕೊಂಡ್ಬಿಡ್ತಾವ, ಕಾಲು ಚಚ್ಕೊಂಡು ಕುಂತಾರ ಪಜೀತಿ ಹೇಳಕ್ಕೆ ಅಲ್ಲಿ ಮಕ್ಕಳಕ್ಕೂ ಜಾಗ ಇರಂಗಿಲ್ಲ. ಅಲ್ಲ ಮತ್ತೆ ಗಂಡು ಮಕ್ಕಳು ಅವು ಇವೆಲ್ಲವೂ ಕಾಲು ಚಚ್ಕೊಂಡು ಮಕ್ಕೊಂಡ್ರೆ ಎಲ್ಲರೂ ಮಕ್ಕಳಿಗೆ ಜಾಗ ಬೇಕಲ್ಲ. ಕುಂತು ನಡ ಅನ್ನೋದು ಎಲ್ಕೂ ಬರಲ್ಲ. ನನಗೂ ಹಂಗಾತಯ್ಯವ, ಕುಂತು ನಡ ಕಾಲು ಚಾಚಕ್ಕೂ ಇಲ್ಲ. ಕಾಲು ಚಾಚಿಯೇ ಮುಂದೆ ಮಕ್ಕೊಂಡತ್ತೆ ಬಿಡಿತಾವ, ಹಿಂದಕ್ಕೆ ಮಕ್ಕೊಂಡಯ್ಯ ಹಿಂದೆ ಮಕ್ಕೊಂಡನು. ಕುಂದ್ರು ಅಂದ್ರೆ ಇಡೋದು ಕುಂದಿರ್ತೀನಿ, ನಡ ಕಾಲು ಬ್ಯಾನಾಗದ. ಊಟಕ್ಕೆ ಅವಾಗವಾಗ ಊಟಕ್ಕೆ ಕರೆಕ್ಟ್ ಹೊತ್ತಿ ಸರಿ ಊಟಕ್ಕೆ ತರ್ತಾರೆ. ಸಾಯಂಕಾಲ ಅದೇನ ಉಪ್ಪಿಟ್ಟು ಅಂತದೇನ ತಂದ್ರವ, ಮತ್ತು ಹಾಲು ಕೊಡ್ತಾರೆ, ಬಿಸಿ ಹಾಲು ಕೊಡ್ತಾರೆ, ಅದಕ್ಕೆ ಕೊರಿಲ್ಲ. ಆಮೇಲೆ ಒಂದಕ್ಕೆ ಬಂದ್ರು ಅಲ್ಲೆಲ್ಲ ಚಲೋ ಪೈಕಿನ ಎಲ್ಲ ಅದಾವ ಕೊನೆಗ, ಅದಕ್ಕೇನು ಕೊರಿಲ್ಲ. ಕುಂದ್ರಕ್ಕಾಗಲ್ಲ ನೋಡವ ಹೇಳ್ತೀನಿ. ಕಾಲು ಬ್ಯಾನಿ, ನಡ ಬ್ಯಾನಿ, ತುಗುಡ್ಕಿ ಎಲ್ಲರೂ ಮಕ್ಕೊಂಡೋದು ನೋಡಿದ್ರೆ ನಮಗೆ ಮಕ್ಕೋಬೇಕು ಅನ್ಸುತ್ತೆ, ಮಕ್ಕೊಳಕ್ಕೆ ಹಂಗಿಲ್ಲ. ಹೊತ್ತು ನೋಡಿದ್ರೆ ಹೊಕ್ಕತ್ತಿ. ಆದ್ರೆ
ಬೇಸರಾಗಕತ್ತೈತಿ. ಒಂದು ಫೋನ್ ಇರಲ್ಲ, ಒಂದು ಏನಿರಲ್ಲ. ಟಿವಿಯಾಗಾರ ಒಂದು ಚಲೋ ಪಿಕ್ಚರ್ ಹಾಕ್ತಾರಂದ್ರೆ ನೋಡ್ಬೇಕು ಅಂದ್ರೆ ಟಿವಿಯಾಗೂ ಬರೀ ಅದು ಬಾರ್ಸೋದು ಪಿ ಪಿ ಅಂತ ಓದೋದು ಬರೀ ಅವನೇ ಹಾಕ್ತಿದ್ರೆ ಯವ್ವ. ಏನಯ್ಯವ್ವ ಅದನ್ನಂತ ಯಾವಾಗಾರ ತಿಮ್ಮಪ್ಪ ಬಾಗ್ಲ ತೆಗಿತೀಯಪ್ಪ ಹೊರಗೆ ಹೋಗಿ ನಿನ್ನ ದರ್ಶನ ಯಾವಾಗ ಮಾಡ್ಕೊಂಡು ಹೊರ ಬಿದ್ದೇವ ಅನ್ನಂಗೆ ಆಗ್ಬಿಡೈತೆ ಯವ್ವ. ಅಲ್ಲ ಲಕ್ಷ್ಮಕ್ಕ, ಮತ್ತೆ ತಿಮ್ಮಪ್ಪನ ದರ್ಶನ ಚಲೋ ಆತಂತಿದಿ? ದರ್ಶನ ಚಲೋ ಆತ. 11 ಗಂಟೆಗೆ ಬಂದು ತಗೋದ್ರವ. ಏನ್ ಮಂದಿ ಏನ ಅಲ್ಲ, ತಿಮ್ಮಪ್ಪನ ಎಲ್ಲರ ಓಡಕ್ಕನ ಏನ್ ಇವರು ನೋಡಾಕ ಬಂದಾರ? ಎಲ್ಲರ ಓಡಕ್ಕಿದ್ರೆ ಬಿಟ್ಟಾರಿಲ್ಲ, ಮೇಲೆ ಹೋದ್ರೆ ನಡೀತಿತ್ತಿಲ್ಲ. ಬಾಳ ಇನ್ನ ಆ ಕಡೆಯಿಂದ ಹಿಂದ್ಲಿಂದ ತಕೊಂಡ್ ಬರತಾರ. ಏನ್ ಜಿಗಿತಾವು, ಇದ್ರ ಮ್ಯಾಗ ಕಟಂಜನ ಮ್ಯಾಗ ಹತ್ತಿ ಇಳಿತಾವು, ಚೀರ್ತಾವು, ಮಾಡ್ತಾವ. ನಾನಂತೂ ಸುಮ್ಮನೆ ಹಿಂದಕ್ಕೆ ನಾನು ನನ್ನ ಮಗನ ಇಟ್ವಿ. ಆಮೇಲೆ ಆರಾಮ್ ಹೋದ್ವಿ. ಮುಂದಕ್ಕೆ ಗರ್ಲಿದ್ದಾರನೆಲ್ಲ ದಬ್ಬಿ 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 ಹೋಗಿದ್ರು. ಇವ ತಿಮ್ಮಪ್ಪನ ಅಂತಲ್ಲಿ ಹೋಗೋಷ್ಟೊತ್ತಿಗೆ ನಿಂದ್ರಕ್ಕಾಗಲ್ಲ ಕಾಲು. ಎಲ್ಗರ ಕುಂದ್ರಲೇನು ಅನ್ನಂಗೆ ಆಗ್ಬಿಟ್ಟು ಗೊತ್ತನ. ಹಂಗಂಗ ಶಕ್ತಿ ತಗೊಂಡು ಹೋದ್ವಿ. ಅಲ್ಲಿ ಪುಣ್ಯಕ್ಕ ಹೆಣ್ಮಕ್ಳಿದ್ರು. ನನ್ನೇನು ದಬ್ಬು ಇಲ್ಲ, ಮೆಲ್ಲ ಕಿಲಿಯಿಂದ ಹಿಂದ್ಲಿಂದ ನಮಸ್ಕಾರ ಮಾಡ್ಕೊಂತ ಹೋದೆ. ಜರಗಂಡಿ 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 ಅಂತ ಅಂತಿದ್ರ. ನಾನು ಅವ್ರು ಕೇಳಿ ಹಾಕೊಳ್ಳ ಕೈ ಮುಕ್ಕೊಂತ ದೇವ್ರ ಒಂದ ನೋಡ್ಕೊಂತ ಅವ್ರನ್ನ ಒಳ್ಳೆ ನೋಡಲಿಲ್ಲ. ಆಮೇಲೆ ಮುಂದ್ಕತ ಹೋದ್ನೆ. ಆಮೇಲೆ ರಾಮ ರಾಮ ಅಂತಂದು ಒಬ್ಬಿಕ್ಕಿ ಹೆಂಗ ಅಂದ್ಲು. ಹ್ಞೂ ಅನ್ಕೊಂತ ಒಂದು 2 ನಿಮಿಷನ ತಿಮ್ಮಪ್ಪನ ಮುಂದೆ ನಿಂತಿದ್ ನೋಡುವ. ನಮಸ್ಕಾರ ಮಾಡ್ಕೊಂಡೆ. ಆಮೇಲೆ ಮತ್ತೆ ಆಕಿನ ಎಳಿತಳಬಾ ಅಂತಂದು ನಾನು ಹೋಗ್ಬಿಟ್ಟೆ. ಚಲೋ ಆತು ದರ್ಶನ. ಕಣ್ ತುಂಬ ನೋಡ್ಕೊಂಡು ನೋಡಿ ತಿಮ್ಮಪ್ಪನ. ಹಂಗಾರ ತಿಮ್ಮಪ್ಪನ ಲಡ್ಡು ಬಂದಾವು. ಯವ್ವ ಅಕ್ಕ ಉಂಡಿದ್ದೇನು ಕೇಳ್ತಿ? ಯವ್ವ ಬೇಡದು. ನಾನು ಇಷ್ಟು ದಿವಸ ಯಾರ ತಿಮ್ಮಪ್ಪಂದು ಉಂಡಿ ತಂದು ಕೊಡ್ತಿದ್ರಲ್ಲ, ನಮ್ಗೆ ಅದ್ರೂ ಗೊತ್ತಿರಲ್ಲ ನೋಡು, ಒಂಚೂರು ಬಾಯಿ ಹಾಕೊಂತಿದ್ದೆ. ನೀ ತಿನ್ನು ಅಂತಂದು ಅವ್ರಿಗೊಟ್ಟು, ನನ್ನ ಮಕ್ಳಿಗೊಟ್ಟು, ನಮ್ಮಗೊಟ್ಟು, ನಮ್ಮ ಅತ್ತಿಗೊಟ್ಟು ಕೊಡ್ತಿದ್ದೆ. ಇನ್ನೂ ಉಳಿತಿತ್ತಲ್ಲ, ಅದು ಹಂಗೆ ಬಿಟ್ಟಿರ್ತಿದ್ದೆ. ನಾನು ಯಾವಾಗ ತಿನ್ನೋದು ಅದು ಒಂದ್ಸಲ ಮರ್ತಾ ಬಿಡ್ತಿದ್ದೆ. ಒಣಗಿ ಹೋಗ್ಬಿಟ್ಟಿರ್ತಿತ್ತು. ಆಕ್ಳು ಪಕ್ಕಳು ತಿನ್ನಿಸ್ಬಿಡ್ತಿದ್ದೆ. ನನಗೆ ಅದ್ರ ಬೆಲೆ ಗೊತ್ತಿಲ್ಲ. ಯವ್ವ ನಾ ಹೇಳ್ತೀನಿ ಜಯಕ್ಕ, ಅಲ್ಲಿ ತಿಮ್ಮಪ್ಪನ ಗುಡಿಯ ಪ್ರಸಾದಕ್ಕೆ ಮೊದ್ಲ ಇಲ್ಲಿಂದ ನಿಂತು ಕಾಲು ಬ್ಯಾನೆಯಾಗಿ ದರ್ಶನ ತಗೊಂಡು ಅಲ್ಲಿ ಲಡ್ಡು ಸಲುವಾಗಿ ನಿಂದಿರ್ಬೇಕು. ಅಲ್ಲಿನೂ ಹಂಗ ಕ್ಯೂ ಯವ್ವ ಸಾಲ ಗಟ್ಟಿ ಬಿಟ್ಟಿರ್ತಾರೆ. ಹೇಳು ಈ ಉಂಡಿ ಕೊಡೋ ಕೌಂಟ್ರ್ ಅಂತಿರುತ್ತ, ಜಗ್ಗಿರ್ತಾವೆ, ಲೈನಿಗೆ ಇರ್ತಾವೆ. ನಾವು ಹೋಗಿ ಒಂದು ಕೌಂಟ್ರ್ನಾಗ ನಮ್ಗೊಂದು ಟಿಕೆಟ್ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಬೇಕಂದ್ರೆ ರೊಕ್ಕ ಕೊಟ್ಟರೆ ಮತ್ತೊಂದಿಷ್ಟು ತಗೊಳಕಂತ ಹಿಂಗೆ ನಿಂದಿರ್ತೀವಿ. ಪಾಳೆ ಹಚ್ಚಿ ನಮ್ಮ ಪಾಳೆದಾಗ ನಿಂತು ಕಾಲು ಬ್ಯಾನೆಗೆ ಇನ್ನೇನು ಉಂಡಿ ಕೊಡ್ರಪ್ಪ ಮುಂದೆ ನಿಂದ್ರಾಗ ಖಾಲಿ ಐತ್ರಿ. ಈ ಕೌಂಟ್ರನ್ನೇ ಖಾಲಿ ಅದು. ಆ ಕೌಂಟ್ರಿಗೆ ಹೋಗ್ರಿ, ಇನ್ನೊಂದು ಕೌಂಟ್ರಿಗೆ ಹೋಗ್ರಿ ಅಂತ ಕಳಿಸ್ಬಿಡ್ತಾನೆ. ಆ ಕೌಂಟ್ರಿಗೆ ಹೋಗಿ ಪಾಳೆ ಹಚ್ಚಿದ್ರಾಗ ಅಲ್ಲೇ ಖಾಲಿನೇ ಯವ್ವ. ಬರೇ ಅಲ್ಲಿಂದ ಇಲ್ಲಿಂದ ಅಲ್ಲೇ ಅಡ್ಡಾಡಿ ಉಂಡೆ ತಗೊಳೋದ್ರಾಗ ರಗಡ ಬಗಡ ಆತ ಯವ್ವ. ಹೆಣ ಆದಂಗೆ ಅದು ಯವ್ವ ಕುಂತೇನ ಅನ್ನಂಗಾಗಿತ್ತು ನೋಡು. ತೊಗೊಂಬಂದು ಉಂಡೆ ತೊಗೊಂಬಂದು ಒಂದು ಕಡೆ ಮುಂದೆ ಕುಂದ್ರಾಕೈತಲ್ಲಿ ಕುಂತ ನೋಡು. ಯಪ್ಪ ತಿಮ್ಮಪ್ಪ, ನಿನ್ನ ಒಂದು ಉಂಡಿ ಪ್ರಸಾದ ಸಲುವೆ ಎಷ್ಟು ಕಷ್ಟಪಟ್ಟು ತೊಗೋಬೇಕಪ್ಪ. ತೊಗೊಂಬಂದು ನಮಗೆ ಪುಣ್ಯಾಕರು ಇಷ್ಟು ಕಷ್ಟಪಟ್ಟು ಪಾಳ್ಯಕ್ಕೆ ನಿಂತು ಕಾಲು ಬ್ಯಾನ್ ಮಾಡ್ಕೊಂಬಂದು ನಮಗೆ ಕೊಟ್ಟಿರ್ತಾರಲ್ಲ, ನಾವು ಸೊಕ್ಕು ಮಾಡಿ ತೇಡಿ ತಿಂತೀವಿ. ಅದ್ರ ಕೆಡ್ಸಿರೋದ ಜಾಸ್ತಿ ಆಗಿರ್ತಿತ್ತು. ಇದಕ್ಕೆ ಇಷ್ಟು ಬೆಲೆ ಕೊಟ್ಟು ತಂದದ್ದನ್ನು ನಾವು ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ನಲ್ಲ ಅಂತೇಳಿ ಭಾಳ ಬೇಸರ ಆಯ್ತು. ಅದಕ್ಕೆ ಇನ್ನು ಮುಂದೆ ಕಣ್ಣು ಮುಚ್ಚಿ ಪ್ರಸಾದನ ಸಿಕ್ಕತಿ ನನಗೆ. ಅಲ್ಲಿ ಪಾಳೆ ಹಚ್ಚಿದ್ದು ಇಲ್ಲಿ ನನ್ನ ಕೈಯಾಗ ಬಂದೈತಲ್ಲ ಅಂತೇಳಿ ನುಂಗ್ಬೇಕಂತ ಅನ್ನಷ್ಟು ಭಾಳ ಮನ್ಸಿಗೆ ನೋವಾಗ್ಬಿಟ್ಟೈತ್ವಾ. ಏನಾರ ಏನು ನಿಂದಿರ್ಬೇಕು. ಬೇಡವಾ, ಅಲ್ಲಿಂದ ಇಲ್ಲಿ ಕಳಿಸ್ತಾರ, ಇಲ್ಲಿಂದ ಅಲ್ಲಿ ಕಳಿಸ್ತಾರ. ಸಾಕಾಗಿ ಹೋಯ್ತು ನೋಡು ಉಂಡಿ ಪ್ರಸಾದ ತಗೊಳೋದ್ರಾಗ. ಹೌದು ಬಿಡ ಲಕ್ಷ್ಮಕ್ಕ, ನೀ ಹೇಳಿದ್ಮೇಲೆ ನನಗೂ ಅನಿಸ್ತು ನೋಡು. ನಾನು ಒಂದೊಂದ್ಸಲ ಹಂಗೆ ಮಾಡ್ತಿದ್ದೆ, ತಿಂತೀನಿ ಅಂತಂದಿರ್ತಿದ್ನೆ, ಮರ್ತು ಬಿಡ್ತಿದ್ನಿ. ಆಮೇಲೆ ನೋಡ್ರಿ ಒಣಗಿ ಬಿಟ್ಟಿರ್ತಿತ್ತು. ಕರೆ ಬಿಡವ, ಅವ್ರಷ್ಟು ಕಷ್ಟಪಟ್ಟು ಅಲ್ಲಿ ಅಷ್ಟು ಪಾಳೆ ನಿಂತು ಅಷ್ಟೆಲ್ಲ ಕಾಲು ಬ್ಯಾನ್ ಮಾಡ್ಕೊಂಡು ಮೈಕೈ ಬ್ಯಾನ್ ಮಾಡ್ಕೊಂಡು ಅಷ್ಟು ತಾಸುಗಟ್ಲೆ ಕಾದು ತೊಗೊಂಬಂದಿರ್ತಾರ. ನಾವು ಪ್ರಸಾದ ಏನೋ ನಮಗೂ ಒಳ್ಳೆದಲ್ಲ ಕೊಟ್ಟಿರ್ತಾರ. ನಾವು ಹಿಂಗೆ ಮಾಡಿದ್ದು ಕರೆ ಬಿಡು. ಎಲ್ಲರೂ ಒಬ್ಬೊಬ್ರು ಹಿಂಗೆ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಅಲ್ಲಿ ಹೋದಾಗ ಅದ್ರ ನೋವು ಏನಂತ ಗೊತ್ತಾಗದ್ ಬಿಡು. ಈಗ ನಿನಗೆ ಅಲ್ಲಿ ಹೋಗಿ ಅಲ್ಲಿ ಅಷ್ಟೆಲ್ಲ ಅನುಭವಿಸಿಲ್ಲ. ನಿನಗೆ ಈಗ ಪ್ರಸಾದದ್ದು ನೋವು ಗೊತ್ತಾಯ್ತು. ನೀ ಹೇಳಿದ್ಮೇಲೆ ನಮಗೂ ಗೊತ್ತಾತ್ವ. ನಾನೇ ಇನ್ಮೇಲೆ ಯಾವ ಪ್ರಸಾದನೂ ಕಡ್ಸಲ್ಲ. ಯಾಕಂದ್ರೆ ತರ್ಬೇಕಂದ್ರೆ ಅವರೆಷ್ಟು ಪ್ರಿಪಾಟ್ಲ ಪಟ್ಟಿರ್ತಾರ. ಕರೆ ಬಿಡವ ಲಕ್ಷ್ಮಕ್ಕ. ಮತ್ತೆ ಅಲ್ಲೇ ಇದ್ರನ್ ಲಕ್ಷ್ಮಕ್ಕ? ಮತ್ತೆ 2ನೇ ದಿವಸ ಅಂದೆಲ್ಲ ಮತ್ತೆ? ಯವ್ವ ಫಸ್ಟ್ನೇ ದಿವಸ ಎಲ್ಲ ಮುಗಿಸ್ಕೊಂಡು ಅದೇನ ಕೈಲಾಸ ದೇವ್ರು ಏನೋ ವೆಂಕಟರಮಣ ಆತಂದು ಇದು ವೈಕುಂಠ ದ್ವಾರ ಅವೆಲ್ಲ ಇರ್ತಾವಲ್ಲಿ. ಅವನ್ನೆಲ್ಲ ನೋಡ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಬೆಳಗ್ಗೆ ಮುಂಜಾನೆ 3 ಗಂಟೆ ಆಗೈತಿ. ನಮ್ಮನ್ನ 11 ಗಂಟೆಗೆ ಆ ಕೋಣೆಗಿಂದ ಹೊರಗೆ ಬಿಟ್ಟಾರ. ವಿಜ್ಜಿ ಹೇಳ್ತೀನಿ, ಅಲ್ಲಿಂದ ಪಾಳೆ ಹಚ್ಚಿ ಹೋಗಿ ತಿಮ್ಮಪ್ಪನ ದರ್ಶನ ತೊಗೊಂಡು ಉಂಡಿ ತೊಗೊಂಡು ಏನು ಬೇರೆ ಏನೂ ತೊಗೊಂಡಿಲ್ಲ. ಮತ್ತು ಬರೀ ಉಂಡಿ ಅಷ್ಟೇ ತೊಗೊಂಡು ಹೊರಗೆ ಬರೋದ್ರಾಗ ಬೆಳಗ್ಗೆ ಮುಂಜಾನೆ 3 ಗಂಟೆ ಆಗೈತಿ. 3 ಗಂಟೆ ಆಗೈತಿ. ಇದು ಮ್ಯಾಗಿರ್ತಾನೆ ತಿಮ್ಮಪ್ಪ, ಕೆಳಗಿರ್ತಾವ ಎಲ್ಲ ಪಾಣಿ ಎಲ್ಲ. ಅದೇನ ನನ್ನ ಮಗ ಕೋಣೆ ಬುಕ್ಕ ಮಾಡಿದ್ದ, ಅದು ಕೆಳಗಿರ್ತಿತ್ತು. ಹೋಗಕ್ಕ ಬಂದು ಮಾಡಿಬಿಟ್ಟಿರ್ತಾರ. ಅವೇನ ಕಾಡು ಪ್ರದೇಶ, ಅಲ್ಲೆಲ್ಲ ಪ್ರಾಣಿಗಳು ಬರ್ತಾವ ಅಂತೇಳಿ ಆ ಮೇಲೆ ಇದ್ದಾರ ಮೇಲೆ, ಕೆಳಗಿದ್ದಾರೆ ಕೆಳಗೆ. ಮತ್ತು ಮುಂಜಾನೆ 5-5:30 ತನಕ ಗೇಟ ತೆಗಿಯಂಗಿಲ್ಲ ಅಂತ. ಅಲ್ಲಿವರೆಗೂ ಅಲ್ಲೇ ಇಲ್ಲೋಡು ಸಾಕಾಗಿರ್ತೈತಿ ಎಲ್ಲ ಜನರಿಗೆ. ಅಲ್ಲೇ ಪ್ರಸಾದ ಇರ್ತೈತಿ, ಇಲ್ಲಿ ತಿಂತಾರೆ ಎಲ್ಲ. ಊಟ ಅಲ್ಲೇ ಹೋಟೆಲ್ ಪಾಟೆಲ್ ಅದಾವು, ದೋಸೆ ಆಮೇಲೆ ಅನ್ನ ಚಪಾತಿ ಎಲ್ಲ ರೊಕ್ಕ ಕೊಟ್ಟು ತೊಗೋಬೋದು. ಅಲ್ಲೇ ಬೇಕಾದಂಗೆ ಮ್ಯಾಗ ಹುಡ್ದಾಗ
ತಿಂದು ಸಾಕಾಗಿರ್ತೈತೆ ನೋಡು. ತಿಮ್ಮಪ್ಪನ ದರ್ಶನ, ತಿಮ್ಮಪ್ಪನ ಸನ್ನಿಧಾನ, ಪುಣ್ಯಾತ್ಮಂದು ಕ್ಷೇತ್ರ, ಎಲ್ಲ ಬೇಕಲ್ಲ ಮುಖಂಬಿಡ್ತಾರೆ. ಬ್ಯಾಗ್ ತಲೆಗೆ ಇಟ್ಕೊಳ್ಳೋದು, ಎಲ್ಲ ಬೇಕಲ್ಲ ನೋಡು ಜನ, ಎಲ್ಲ ಬೇಕಲ್ಲ ನೋಡು ಜನ. ಯಪ್ಪ ನಾವು ಮತ್ತೆ ಏನ್ ಬಿಡ್ಬೇಕು ಅನಿವಾರ್ಯ. ನಾನು ನನ್ನ ಮಗ ಒಂದು ಕಟ್ಟಿ ಮ್ಯಾಗ ಒಂದು ಬ್ಯಾಗ್ ಓದಿ ತಲೆಗೆ ಇಟ್ಕೊಂಡು ಮಕ್ಕೊಂಬಿಟ್ಟು ತಿರ್ಗಾ ಮುಂಜಾನೆ ಓದಿ ಮತ್ತೆ ದರ್ಶನಕ್ಕೆ ನಿಂತುವ. ಮತ್ತೆ ತಿರುಗಿ 11ಕ್ಕೆ ಬಿಡ್ಬೇಕಾ ನಮ್ಮದು ರಾತ್ರಿ. ಅಯ್ಯೋ ದೇವ್ರೆ, ಮುಂಜಾನೆ ಹೋದ್ರೂ ರಾತ್ರಿ 11ಕ್ಕೆ ಬಿಡ್ತಾರೆ. ಅಟ್ಟೊತ್ತು ತನಕ ಕೊನೆ ಕೂಡಾಕ್ತಾರೆ. ರಾತ್ರಿ ಹೋದ್ರೂ ಅಟ್ಟೋ ತನಕ ಅವ್ರು ನೀವು ಏನು ತಲೆ ಕೆಳಗಾಗಿ ತಿಪ್ಪಲಾಗ ಹೊಡಿ ಆದ್ರೆ ಮಾತ್ರ ರಾತ್ರಿನೇ ಬಿಡ್ತಾರೆ. ರಾತ್ರಿ ಎಲ್ಲ ಅಲ್ಲೇ ತಿಮ್ಮಪ್ಪನ ಸೈದಾಗ ಮುಕ್ಕೋಬೇಕು ನಾವು. ಹಂಗೆ ಮಾಡ್ತಾರೆ ನೋಡು. ಅಲ್ಲ ಲಕ್ಷ್ಮಕ್ಕ, ಅಲ್ಲ ಮುಂಜಾನೆ ಹೋದ್ರು ರಾತ್ರಿ 11ಕ್ಕೆ ಬಿಡ್ತಾರೆ ಅಂದ್ರೆ ತಪ್ಪವ. ಹಂಗೆ ಮಾಡ್ತಾರೆ. ಅಲ್ಲ ಜನರು ನೀವು ಕೂರ್ಸಿ ಹಾಕಿ ಗುಳಾಡ್ಸಿದ್ರೆ ಇದಕ್ಕೆ ಬರುತ್ತೆ. ಚಲೋತ್ನಿಗೆ ಬಿಡಬ್ರು 11 ಕೋಣೆ ಬಿಟ್ಕೊಂತವ್ರು ಗದ್ಲನ ಆಗಲ್ಲ. ಹಿಂಗೆ ರಾತ್ರಿ 11 ಗಂಟೆ ಕೊಮ್ಮಕ್ಕೆ ಬಿಟ್ರೆ ಗದ್ಲನ ಆಗುತ್ತೆ. ಮಂದಿಗೂ ಬೇಸರ ಬರುತ್ತವ. ಹಿಂಗೆ ಕೊಡ್ಬೇಕು ಇವರು. ಇವ ನಾನು ಹಂಗೆ ಅನ್ಕೊಂಡೆ. ನಾನು ಬರೀ ಹಿಂಗೊಂದು ಸಿಟ್ಟು ಬಂದು ಹಿಂಗೆ ಯಾಕೆ ಮಾಡ್ತಾರೆ ಇವರು, 11 ಕಾಣಿನೂ ಬಿಡಲ್ಲ. ಮುಂಜಾನೆ ಹೆಂಗೆ ಇದು ಮಾಡ್ಬೇಕು, ಇದಕ್ಕೆ ಹಿಂಗೆ ಕೂಡಿ ಹಾಕಿ ಇದು ಮಾಡ್ತಾರೆ. ಸುಳ್ಳ ಮಂದಿಗೆ ಬೇಸರ ಬರುತ್ತೆ ನೋಡು. ಹಂಗೆ ಹಿಂಗೆ ನಾನು ಅಂದಿವ. ಅದಕ್ಕೆ ನನ್ನ ಮಗ ಹೇಳ್ದ, ಇಲ್ಲವಾ ನಾವು ಟಿಕೆಟ್ ಹೋಗ್ಬೇಕಂದು ಟಿಕೆಟ್ ಇದ್ದಿದ್ದಿಲ್ಲ ಅವತ್ತು. 2 ದಿವಸನೂ ಟಿಕೆಟ್ ಇರಲಿಲ್ಲ. ಹಾಗಾಗಿ ಜನನೂ ಕಮ್ಮಿ ಇದ್ರಲ್ಲ. ಎಲ್ಲರೂ ಏನಂದ್ರೆ ಟಿಕೆಟ್ ಯಾಕೆ ತೊಗೋತೀರಿ, ಜನ ಕಮ್ಮಿ ಇಲ್ಲ, ಸುಮ್ಮನೆ ಹಂಗೆ ಇದ್ರಾಗ ಹೋಗ್ಬಿಡ್ರಿ ಪಳೆದಾಗ ಅಂತ ನನಗೆ ಪಳೆಗೆ ಹೋದ್ವಿ. ಅವು ಏನೋ VIP ಟಿಕೆಟ್ ಅಂತವಾ, ಅದು ಬುಕ್ ಮಾಡಿರ್ತಾರಂತ ಎಷ್ಟೋ ದಿವಸದ ಮುಂಚೆಕನ. ಅವ್ರಿಗೆ ಬಂದಿರ್ತೈತೆ ಅವ್ರಿಗೊಂದು, ಆಮೇಲೆ ರಾಜಕಾರಣಿಗಳು ಬರ್ತಾರಲ್ಲ ಪೂಜೆ ಮಾಡ್ಸಕ್ಕೆ ಅಂಥವ್ರು ಅವರಿಗೆ, ಆಮೇಲೆ ಇನ್ನೊಂದು 2-3 ಟೈಪ್ ಟಿಕೆಟ್ ಅಂಥವು ಏನೇನೋ ಇರ್ತಾವಂತವ. ಅವ್ರನ್ನೆಲ್ಲ ಬಿಡ್ತಿರ್ತಾರಂತ ಇಡೀ ದಿವಸ. ಅವರೆಲ್ಲ ಆದ್ಮ್ಯಾಗ ರಾತ್ರಿ 11 ಗಂಟೆಗೆ ಏನು ಕೋಣೆ ಕೂಡಕ್ಕಿರ್ತಾರಲ್ಲ ಅವ್ರನ್ನೆಲ್ಲ ಬಿಡ್ತಾರೆ ನೋಡು. ಯವ್ವ ಪಜೀತಿ ಹೇಳಾಕೊಲ್ಲಿ ಬಿಡು ಕೋಣೆ ಆಗಿರೋದು. ಹೌದಾ ಲಕ್ಷ್ಮಕ್ಕ? ಅಲ್ಲ ಬರೀ ತಿಮ್ಮಪ್ಪನ ನಂದಾಗ ಹೋಗಿ ಬಂದೇನು, ಮತ್ತೆಲ್ಲರೂ ಹೋಗಿದ್ದೆ? ಇವ ನನ್ನ ಮಗ ಅದು ಅರುಣಾಚಲ ಅಂತಂದು ಐತಂತಲ್ಲ, ಇವ ನನಗೂ ಗೊತ್ತಿದ್ದಿಲ್ಲ. ಅವಾಗವಾಗ ಒಟ್ಟು ನೋಡ್ತಿದ್ದೆ, ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ನೋಡಿ ದೇವ್ರು ಹೆಂಗೆ ಕರೆಸ್ಕೊಂಡ. ನಾನು ಕನಸ್ನಾಗಿದ್ದಿಲ್ಲ ಮನಸ್ನಾಗಿದ್ದಿಲ್ಲ. ಅಲ್ಲಿ ಹೋದ್ಮೇಲೆ ನನ್ನ ಮಗ ಇಲ್ಲಿಂದ ಅರುಣಾಚಲ ಸಮೀಪ ಆಗುತ್ತೆ, ಟ್ರೈನ್ ಬುಕ್ ಮಾಡ್ತೀನಿ ಹೋಗ್ಬಿಡಣ ಬಾ ಅಂತಂದ. ಅಲ್ಲಿ 14 ಕಿಲೋಮೀಟ್ರ್ ಗುಡ್ಡ ಸುತ್ತರಿಬೇಕು. ಇವ್ವ ನಾ ಹೇಳ್ತೀನಿ ಜಯಕ ವಿಜ್ಜಿ ಪಾತಿ, ಟ್ರೈನ್ ಬಿಟ್ಟು ಇಳಿತೀವಿ. ಟ್ರೈನು ಅದೇನೋ ಎಸಿದಿತ್ತವ, ಸಣ್ಣ ಜುಣು ಅಂತಿತ್ತು. ಅದ್ರಾಗ ಆರಾಮ್ ಹಾಕ್ಕೊಂಡು ಬೆಳಕರದ್ರೆ ಅರುಣಾಚಲಕ್ಕೆ ಇದ್ವಿ. ಇಳಿಬೇಕಾತ್ ನೋಡು. ಇಳಿಯಕ್ಕೆ ಹೋಗ್ತೀವಿ. ಯವ್ವ 7 ಗಂಟೆ ಆಗಿತ್ತೆ ವಿಜ್ಜಿ, ಭಾಳತ್ತೇನಾಗಿಲ್ಲ. ಮುಂಜಾನೆ ಒಳಕೈತಿ ಸುಡುತ್ತೈತೆ ಅಂದ್ರೆ ಊರ ಉಗಿ ಬೆಂಕಿ ಹೇಳ್ತೀನಿ. ಕಾಲಿಡಕ್ಕಾಗೋಲ್ತು, ಕಣ್ಣು ತೆಗೆದು ನೋಡೋಕ್ಕಾಗೋಲ್ತು. ನೋಡ ಬಿಸಿಲು. ಯವ್ವ ನಾನು ಇಷ್ಟ ಯಾಕೆ ಬಿಸಿಲು ಐತಿಲ್ಲಿ ಅಂದ್ರೆ ಅವ ನನ್ನ ಮಗ ಹೇಳ್ದ, ಇದು ಅಗ್ನಿಲಿಂಗು, ಇಲ್ಲಿ ಬಿಸಿಲು ಹಿಂಗೆ ಇರುತ್ತೆ, ಇಷ್ಟ ಹೀಟ್ ಇರುತ್ತೆ ಇವಾಗಲೂ ಇದು. ಅದಕ್ಕೆ ಇಲ್ಲಿ ರಾತ್ರಿ ಗುಡ್ಡ ಸುತ್ತರಕ್ಕೆ ಹೋಗಾರ, ರಾತ್ರಿ ಹೋಗೋಕೆ ಗುಡ್ಡಕ್ಕೆ ನಡಿ ಅಂತೇಳಿ ಕ್ವಾಣಿ ಬುಕ್ಕ ಮಾಡಿದ್ದೆ. ಕ್ವಾಣಿ ಕರ್ಕೊಂಡು ಹೋದ. ಮತ್ತೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಕ್ಕ ಪಕ್ಕ ತಗೊಂಡು ಅಡ್ಡಾಗಿ ಹಂಗೆ ಅನ್ನೋದ್ರಾಗ 6 ಗಂಟೆ ಅಥವಾ 6 ಗಂಟೆಗೆ ದೇವಸ್ಥಾನ ಅಂತ ಬಂದು ಅವಾಗ ಪ್ರದಕ್ಷಿಣೆ ಶುರು ಮಾಡಿದ್ವಿ. ಪ್ರದಕ್ಷಿಣೆ ಮಾಡೋ ಮುಂದೆ ನಾನು ಅಂದ್ಕೊಂಡಿದ್ದೆ 14 ಕಿಲೋಮೀಟ್ರ್ ನನ್ನ ಕೈಲಿ ಏನು ನಡೆಯೋಕ್ಕಾಗುತ್ತಾ, ಸಾಧ್ಯನೇ ಇಲ್ಲ ಬಿಡು ಅಂದ್ಕೊಂಡೆ. ನನ್ನ ಮಗ ಅದನ್ನ ಅಂದ್ಕೊಂಡದ್ದು ನನ್ನ ಮನಸ್ಸಿನಾಗ, ನಮ್ಮ ಅವ್ನ ಕೈಲಿ 15 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ, ಎಲ್ಲಿ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಏನಂದು ಅಂದ್ಕೊಂಡಿದ್ದೆ. ಹೇಳ್ತೀನಿ ವಿಜಿ, 14 ಕಿಲೋಮೀಟ್ರ್ ಗುಡ್ಡ ಪ್ರದಕ್ಷಿಣೆ ಆಗ್ತದೆ. ನನಗೆ ಗೊತ್ತಿಲ್ಲ ನಾನು ಅಷ್ಟು ಚಂದ ನೋಡಿದೀನಿ ಅಂತೇಳಿ. ಏನೋ ಒಂಚೂರು ಕಾಲು ಬೇನೆಗಿಲ್ಲ, ಬೇಸರಾಗಿಲ್ಲ. ದಾರ್ಯಾಗ ಹಣ್ಣು ಜ್ಯೂಸು ಊಟ ದೋಸೆ ಏನು ಕೇಳ್ತಿಂಗ ಅಷ್ಟು ಎಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾನು, ಇಡೀ ಮೊನ್ನೆ ಪ್ರಯಾಗರಾಜ ಸಾಧು ಇದೇ ಆತಲ್ಲ, ಸಾಧುರು ಸಂತರು ಅವರೆಲ್ಲ ಬಂದಿದ್ರಲ್ಲ, ಬಹುಶಃ ಕಾಲ್ವಾಗ ಪ್ರಯಾಗರಾಜ ಸಾಧುಗಳೆಲ್ಲ ಅಲ್ಲೇ ಇದ್ರು ಅನ್ಸುತ್ತೆ. ಇವ್ವ ನಾನು ಹೇಳ್ತೀನಿ, ಏನು ನಾನೇನು ಒಂದು 1000 ಜನ ಹೆಚ್ಚಾಗಿ ನೋಡಿದೆ ಅಂದ್ಬಿಡು. ಸಾಲ್ಕ ಕುಂತಿರ್ತಾರೆ ಸಾಧುಗಳು. ಯಪ್ಪ ದೇವ್ರೆ, ನನ್ನ ಕೈಲಿ ಒಂದಿಷ್ಟು ರೊಕ್ಕ ಏನೇನು ಒಯ್ದಿದ್ನಿ ಹಾಕಿದ್ನೆ. ನನ್ನ ಮಗ ಒಂದಿಷ್ಟು ಯಾರಿಗೆ ಊಟ ಪಾಠ ಕೊಡಿಸಿದ. ಸಾಧುಗಳು ಭಾಳ ಎಲ್ಲ ದೇವರು ಪಾರು ಎಲ್ಲದ್ರು. ಅಲ್ಲೇನ ಹೋದ್ರೆ ಎಲ್ಲ ಇಡೀ ನಮ್ಮ ಹಿಂದಿನ ಜನ್ಮದು ಈ ಜನ್ಮದು ಎಲ್ಲ ಪಾಪ ಗುಡ್ಡ ಸುತ್ತರದ್ರಾಗ ಸುಟ್ಟೋಗ್ಬಿಡ್ತೈತಂತ. ಆಮೇಲೆ ಚಿತ್ರಗುಪ್ತ ದೇವ್ರು ಅದನ್ನಲ್ಲ, ನಮ್ಮದು ಯಮನ್ ಅಂತಲ್ಲಿ ಹೋಗೋದು ಲಿಸ್ಟ್ನಾಗಿನ ಹೆಸರು ತೆಗೆದ್ಬಿಡ್ತಾನಂತ. ನಾವು ಯಮಲೋಕಕ್ಕೆ ಹೋಗೋದೇ ಇಲ್ಲ ಅಂತ ಸತ್ ಮೇಲೆ. ಆಮೇಲೆ ಹಂಗೆ ಅಲ್ಲಿ ಯಮದ್ವಾರ ಅಂತಂದು ಐತ್ವ, ಅದ್ರಾಗ ಹಾಸಿ ಒಳಗಾಸಿ ಪಾರಬೇಕು. ಅದು ಒಂದು ಇಟ್ಟು ಕಿಂಡಿದ್ದಂಗೆ ಐತಿ, ಅಲ್ಲ ಪಾರಾಗ ಹೋಗ್ಬೇಕು. ನಾನು ನೋಡಿದ್ರ ದಪ್ಪಗತೀನಿ, ಒಕ್ಕಿನೇ ಇಲ್ಲ ಅನ್ಕೊಂತಿದ್ದೀವ. ಅಲ್ಲಿ ನನಗಿಂತ ದಪ್ಪಂದ್ರೆ ಒಳಗೆ ಹೋದ್ರಲ್ಲ ಅವಾಗ ಒಡ್ಡೇರೆ ಬಂತು. ಆಮೇಲೆ ನನ್ನ ಮಗ ಏನು ಮಾಡ್ಬಿಟ್ಟಾನ, ನಮ್ಮ ಕಾಲು ಇದಾಗವಂತ ಈ ಸಾಕ್ಸ್ ಹಾಕ್ಬಿಟ್ಟ. ತಾನು ಬರೀ ಕಲ್ಲನ್ನ ಆ ಗುಡ್ಡ ಪ್ರದಕ್ಷಿಣೆ ಹಾಕ್ಬೇಕು ಅಂದ್ರೆ ಬರೀ ಕಲ್ಲಲ್ಲೇ ಪ್ರದಕ್ಷಿಣೆ ಹಾಕ್ಬೇಕಂತ ನಾ ಸಾಕ್ಸ್ ಹಾಕೊಂಬಿಟ್ಟಿನಿ. ನೋಡಿದ್ರೆ ಇಟ್ಟು ಕಿಂಡ್ಯಾಗ ಒಳಗೆ ಹೋಗ್ತೀನಿ, ಕಾಲೆಲ್ಲ ದಬ್ಬಿ ಮೀಟಿ ಮುಂದಕ್ಕೆ ಹೋಗ್ಬೇಕಂತೀನಿ, ಸಾಕ್ಸು ಜರಿ ಕತ್ಬಿಟ್ಟವು. ಯವ್ವ ನನ್ನ ಪಜೀತಿ ಎಲ್ಲಿ ನಡಕ್ಕೆ ಸಿಕ್ಕೊಂಬಿಟ್ಟಿನಿ, ನಂಗೆ ಆಗ್ಬಿಟ್ಟೈತೆ. ಮತ್ತು ನನ್ನ ಮಗ ಹೊರಗಲಿಂದ ಹೇಳೋದು ನೋಡು, ಹೊರ ಬಂದಿದ್ದೆ. ಅಂತೂ ಇಂತೂ ಹೆಂಗ ಒಂದು ಯಮದ್ವಾರದಾಗಿಂತ ಪಾರದ್ನಲ್ಲ. ನಾನು ಈ ಯಮಲೋಕಕ್ಕೆ ಹೋಗ್ತೈತಲ್ಲ, ಅದು ಒಂದು ಭಾಳ ಖುಷಿ ಬಿಡುತ್ತೆ ನೋಡಿ ನನಗೆ. ಯವ್ವ ಲಕ್ಷ್ಮಕ್ಕ, ನೀನು ಪುನಃ ತಿಗಿತ್ತಿ ಬಿಡವ. ಈಗಾಗಲೇ ಯಮದ್ವಾರ ದಾಟಿ ಮುಂದೆ ಸತ್ರು ಯಮನ್ ಲೋಕಕ್ಕೆ ಹೋಗಲ್ಲ.
ನಾವು ಯಮನ್ ಲೋಕಕ್ಕೆ ಹೋಗಿ ಹಂಗಿದ್ರೆ ಯಾಕಂದ್ರೆ ನಾವು ಅಲ್ಲಿ ಹೋಗಿಲ್ಲಲ್ಲ. ನಮ್ಮನ್ನೇನು ಎಣ್ಣೆ ಕರಿತಾನೋ ಬೆಂಕಿಯ ಸುಡ್ತಾನೋ ಏನು ಮಾಡ್ತಾನೋ ಏನೋ ದೇವ್ರು ಯಮ ಧರ್ಮ. ನೀನಾ ಪುಣ್ಯ ಆತಿಗಿತ್ತು ಬಿಡವ, ಇದನ್ನೆಲ್ಲ ತಪ್ಪಿಸ್ಕೊಂಡು ಬಿಡವ ಲಕ್ಷ್ಮಕ್ಕ, ಭಾರಿ ಪುಣ್ಯ ಮಾಡಿದ್ ಬಿಡವ. ಮತ್ತೆಲ್ಲಿ ಹೋಗಿದ್ರಿ? ಮತ್ತೆ ನಾನು ಆತಲ್ ಬಿಡು ಅರುಣಾಚಲ ಊರಿಗೆ ಕರ್ಕೊಂಡು ಹೋಗ್ತಾನ ನನ್ನ ಮಗ ಅನ್ಕೊಂಡಿದ್ನವ. ನನ್ನ ಮಗ ಏನಂದ, ಯಾವ ಬಂದಿದ್ದಿ ಇಲ್ಲೇ ಸುತ್ತಮುತ್ತಲು ಇಲ್ಲೇ ತಮಿಳ್ನಾಡು, ಅದು ಆಂಧ್ರ ಪ್ರದೇಶ ತಿರುಪತಿ, ಅದು ಈಗ ತಮಿಳ್ನಾಡಿಗೆ ಬಾರ್ಡ್ರ್ ಇದು ಅರುಣಾಚಲ, ಮತ್ತು ನಾವು ಮುಂದೆ ತಮಿಳ್ನಾಡಿಗೆ ಬಂದ್ಬಿಟ್ಟಿವಿ, ಇಲ್ಲಿ ಏನೇನದ ನೋಡ್ಕೊಂಡು ಹೋಗ್ಬಿಡೋಣ ಅಂದ. ನಾನು ಮತ್ತೆ ಬಂದ್ಬಿಟ್ಟಿನಿ. ಅಲ್ಲೆಲ್ಲ ಕಾಲು ಕೆತ್ತಿ ಹೊರಗೆ ಹೋಗಂಗಿಲ್ಲ, ಮನೆ ಸಂಸಾರ ಜಂಜಾಟ ಇದ್ದಿದ್ವಲ್ಲ, ಬಿಟ್ಟಿನ ಬಂದೀನಿ. ಆಯ್ತು ಬಿಡಪ್ಪ ನೋಡೋಣ ನಡಿ ಅಂತ ಹೊಂಟ್ಬಿಟ್ರು. ಅಲ್ಲಿಂದ ಅದ್ಯಾವ ಗೋಲ್ಡನ್ ಟೆಂಪಲ್ ಲಕ್ಷ್ಮೀ ಗುಡಿ ಐತಂತ ಅಂದ, ಅಲ್ಲಿ ಹೋಗೋಣ ಅಂದ. ಆಮೇಲೆ ಮತ್ತೇನು ಅನಿಸ್ತೇನೆ, ಬೇಡವ ನಾವು ಬಂದಿವಿ ಜ್ಯೋತಿರ್ಲಿಂಗ ರಾಮೇಶ್ವರಂದು ನೋಡಕ್ಕೆ ಹೋಗೋಣ, ರಾಮ ಸೇತುವೆ ನೋಡ್ದಂಗೆ ಆಗತ್ತೆ, ದೊಡ್ಡದೊಂದು ರಾಮೇಶ್ವರ ಜ್ಯೋತಿರ್ಲಿಂಗ ನೋಡ್ದಂಗೆ ಆಗತ್ತೆ, ಅಲ್ಲಿ ಹೋಗೋಣ ನಾನು ಅಂದ. ನನಗೂ ತಗ ಜ್ಯೋತಿರ್ಲಿಂಗ ರಾಮ ಸೇತುವೆನ ಎಲ್ಲರೂ ನಾನು ನೋಡ್ತಿದ್ದೆ, ಟಿವಿಯಾಗೂ ನೋಡ್ತಿದ್ದೆ, ನಾನು ಯಾವಾಗ ನೋಡ್ತಾನೆ ಅನ್ಕೊತಿದ್ದೆ. ನಡಿ ಆಗ್ಬಿಡ್ಲಿ ಅಂತಂದು ಹೋಗೇ ಬಿಟ್ವಿ. ಮತ್ತು ಅಲ್ಲಿನೂ ಟ್ರೈನ್ ಬುಕ್ ಮಾಡಿದೆ. ಅಲ್ಲಿಂದ ಮತ್ತೆ ಬೆಳಕರದ್ರಾಗ ಮತ್ತೆ ರಾಮೇಶ್ವರ. ರಾಮೇಶ್ವರದಾಗ ಹೋಗಿ ಇವತ್ತು ಅಲ್ಲ ವಿಜ್ಜಿ, ರಾಮೇಶ್ವರ ಸಮುದ್ರ ದಂಡೆಗಲ್ಲಿರೋದು, ಅದ ಜಗ್ಗಿ ಬಿಸಿಲು, ಉಸುರು ಕಾದು ನೀರು ಕಾದು ಬಿಸಿಲು ಜಗ್ಗಿರುತ್ತ ಅಂತಾರೆ. ಆದ್ರೆ ನೋಡು ವಿಚಿತ್ರ, ಅದು ಅಗ್ನಿಲಿಂಗು ಅರುಣಾಚಲ ಅಂತಾರಲ್ಲ, ಅಲ್ಲಿ ಎಷ್ಟು ಬಿಸಿಲಿತ್ತು, ಆದ್ರೆ ಅರ್ಧ ಭಾಗ ಸತ್ಯಕ್ಕೂ ರಾಮೇಶ್ವರದಾಗಿದ್ದೆ ಬಿಡವ. ಖರೇವು ದೇವ್ರು ಅದ ನನಗೆ ಸತ್ಯ ನೋಡು, ಬೆಂಕಿ ಓದೈತೆ ನೋಡು ಅರುಣಾಚಲದಾಗ. ಅಗ್ನಿಲಿಂಗು ಅಲ್ಲಿ ಮತ್ತೆ ಅಷ್ಟಿದೆ ಬಿಡು. ಅದು ಗಾಡೆಲ್ಲ ಕಂಬ ಪಂಬ ಕರ್ಗಾಗ್ಬಿಟ್ಟವ. ಒಳಗೆ ಗರ್ಭುಡೆ ಶಿವನ್ ಒಂದು 2 ನಿಮಿಷ ನಿಲ್ಲಕ್ಕಾಗಲ್ಲ ನೋಡು, ತಪ್ಪಡೆ ಬರ್ತೀವಿ ಯಾವತ್ತು. ಅಷ್ಟು ಜಳ ಅಷ್ಟು ಹೀಟು ಗೊತ್ತನೋ ಅರುಣಾಚಲದಾಗ. ಮತ್ತು ಶಿವಪ್ಪ ಅದು ಭಾಳ ಹೇಳತಕ್ಕಂಗೆ ಕೊಡವ. ಹಂಗೆ ರಾಮೇಶ್ವರಕ್ಕೆ ಬಂದ್ವಿ. ಅಲ್ಲಿ ಸಮುದ್ರದಾಗ ಜಾಕ ಮಾಡಿದ್ವಿ. ಆಮೇಲೆ ಅದು ಉಸುನ್ಯಾಗ ಲಿಂಗು ಮಾಡಿ ಪೂಜೆ ಮಾಡ್ಬೇಕಲ್ಲ, ನಾವು ಅಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಟಿದ್ದೆ. ನಾನು ನನ್ನ ಮಗ ಇಬ್ಬರು ಒಂದೊಂದು ಲಿಂಗು ಮಾಡಿದ್ವಿ. ಆಮೇಲೆ ನಾನು ಅಲ್ಲ ಒಂದೊಂದು ಲಿಂಗು ಯಾಕೆ ಮಾಡೋದು, ಸೋಮವಾರ ಸೋಮವಾರ ಮಾಡ್ತಾರಲ್ಲ, ಶ್ರಾವಣ ಸೋಮವಾರ, ಸೋಮವಾರ ಮಾಡ್ತಾರಲ್ಲ, 21 ಅಂತಾರಲ್ಲ, ಅದು ನೆನಪಾತು. ಅದಕ್ಕೆ ಯಪ್ಪ ಬಂದೀವಿ ರಾಮೇಶ್ವರದಾಗ, ಒಂದೊಂದು ಲಿಂಗು ಯಾಕೆ ಮಾಡೋಣ, 108 ಲಿಂಗುನ್ ಮಾಡಿಬಿಡೋಣ ಉಸುಗ್ನಾಗಲ್ಲ, ನಾವೇನು ಇದು ಮಾಡೋದಲ್ಲ, ಬಡ ಉಸುಗ್ನ 108 ಮಾಡಿಬಿಡೋಣ ಅಂತೇಳಿ 108 ಆತನು 108 ನಾನು 108 ಮಾಡಿ, ಅಲ್ಲೇ ಕಾಯಿ ಹಣ್ಣು ಕರ್ಪೂರ ಉದ್ನೆಕಡ್ಡಿ ದೀಪ ಎಲ್ಲ ಕೊಟ್ಟಿರ್ತಾರೆ, ಹಂಗನೂಲು ಎಲೆ ಅವನ್ನೆಲ್ಲ ಹಾಕಿ ಚಂದ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಮನೆ ಆಮೇಲೆ ಒಳ ಬರ್ತೀವಿ. ಅಲ್ಲಿ 22 ಬಾವಿ ನೀರು ಹಾಕ್ತಾರಂತ. ನಾವು 22 ಬಾವಿ ನೀರು ಎದುರು ಅಂತಂದು ಅಲ್ಲಿ ಸುಮ್ಮನೆ ಫಸ್ಟ್ ತೀರ್ಥಗಳು ಅಂತಂದ್ರೆ ಹೋದ್ವಿ. ಎಲ್ಲ 22 ಬಾವ್ಯಾಗ ಹಾಕ್ಸ್ಕೋಬೇಕು ಅಂದ್ರೆ ಫಸ್ಟು ಅಲ್ಲಿ ಒಬ್ರಿಗೆ ಹೇಳ್ಬೇಕು, ಅವ್ರು ಬಂದು ಕರ್ಕೊಂಡು ಹೋಗ್ತಾರ. 500 ರೂಪಾಯಿ ಅಂದ ಇಬ್ಬರು. ಮತ್ತು ನನ್ನ ಮಗ ಹಂಗೆ ಹಿಂಗೆ ಜಿಕ್ಕೇರಿ ಮಾಡಿ 300 ರೂಪಾಯಿ ಮಾಡ್ದೆ, ಕರ್ಕೊಂಡು ಹೋದ್ರು. ಒಂದೊಂದು ಬಾವಿಗೆ ಹಂಗೆ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾರ. ಯವ್ವ ನನಗರ ಸೀರೆ ತೊಡ್ರ ಆಗ್ಬಿಡ್ರ ತಪ್ಪಡೆ ಆಗೈತಿ. ಮತ್ತು ಹೋದ್ವಿ ಒಂದೊಂದು ಬಾವಿ ಹಂಗೆ ತೊಗೊಂಡು ಸುರುವದ. ಮತ್ತು ಮನ್ಯಾಗ ಬೇಕಾಕತ್ತೆ ಅಂತೇಳಿ ಒಂದು ಬಾಟ್ಲಾಗ ಒಂದಿಷ್ಟು ನೀರು ಹಿಡ್ಕೊಂಡು ಹಂಗೆ ಬಡ ಎಲ್ಲ 22 ಬಾವಿ ಮುಗಿಸಿದ್ವ. 22 ಬಾವಿ ನೀರು ಮುಗಿಸ್ಕೊಂಡು ಆಮೇಲೆ ಒಳ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಒಂದು ಗುಡಿಯಾಗ ರಾಮನ ಗುಡಿ ಇತ್ತು. ಅಲ್ಲಿ ಒಬ್ಬರು ಅಜ್ಜರು ಹೇಳಕತ್ತಿದ್ರು, ಇಲ್ಲ ರಾವಣನ ಸಂಹಾರ ಮಾಡಿ ಬಂದಾಗ ಆತಗ ಬ್ರಹ್ಮಹತ್ಯೆ ಶಾಪ ಬರುತ್ತಾ, ಆ ಬ್ರಹ್ಮಹತ್ಯೆ ಶಾಪನ ಪರಿಹಾರ ಮಾಡ್ಕೊಳಕ್ಕೆ ರಾಮ ಏನು ಮಾಡ್ತಾನೆ, 22 ಬಾಣ ಹೂಡಿ 22 ಪುಣ್ಯ ತೀರ್ಥಗಳನ್ನು ಈ ಬಾವಿ ಒಳಗೆ ತರಿಸಿ ಇದ್ರೊಳಗೆ ಸ್ನಾನ ಮಾಡಿ ಆಮೇಲೆ ಉಸುನ್ಯಾಗ ಶಿವನ ಲಿಂಗು ಮಾಡಿ ತನ್ನಗೆ ಅಂಟ್ಕೊಂಡಿರೋದು ಬ್ರಹ್ಮಹತ್ಯೆ ಶಾಪನ ಪರಿಹಾರ ಮಾಡ್ಕೊತಾನ ಅಂದದ್ದು ಅವಾಗ ಹೂದನು ಅಂತೇಳಿ. ಅಪ್ಪ ನಾವು ಆ ತೀರ್ಥ ಸ್ನಾನ ಮಾಡಿ ನಮ್ಗೇನಾರು ಯಾವ ಜನ್ಮದಾಗ ಏನಾರು ಪಾಪ ಮಾಡಿದ್ದು ಏನೋ ಮಾಡಿದ್ದು ಗೊತ್ತಿಲ್ದನು ಏನು ಮಾಡಿದ್ದು ಪಾಪ ಏನಾರಿದ್ರೆ ಎಲ್ಲ ಚೊಕ್ಕಾಯಿ ಪರಿಹಾರ ಆತಲ್ಬಿಡು ಅಂತ ಖುಷಿ ಆಗ್ಬಿಡ್ತು ನೋಡು. ನಾ ಹೇಳ್ತೀನಿ ಸಾರ್ಥಗಾಕ್ಬಿಡು ನಾ ಬಂದದ್ದು ಅನ್ನಂಗೆ ಅಥವಾ. ಯವ್ವ ಲಕ್ಷ್ಮಕ್ಕ ನೀನು ಪುನಃ ಆತಿಗಿತ್ತಿ ಬಿಡವ. ಬಂದಾರ ಮಕ್ಕ ನೋಡಿದ್ರೆ ಅರ್ಧ ಪಾಪ ಕಳಿತೈತಂತೆ. ನಮ್ದು ಪುಣ್ಯನ ಮತ್ತು ನಿನ್ನ ಮಕ್ಕ ನೋಡಿದ್ರೆ ನಮ್ದು ಅರ್ಧ ಪಾಪನ ಕಳಿತು ಬಿಡು. ಭಾರಿ ಪುಣ್ಯ ಮಾಡಿ ಬಿಡವ. ನಮಗಿಲ್ಲ ಭಾಗ್ಯ, ಆದ್ರೆ ನಿನ್ನ ನೋಡಿ ನಮ್ಮ ಪಾಪ ಕಳಿತಲ್ ಬಿಡು. ಮತ್ತೆ ಎಲ್ಲರೂ ಹೋದ್ರೇನ ಮತ್ತೆ ಇವ ಇಷ್ಟನ? ಅರೆ ನಮ್ದಕ್ಕೂ ಹಾಗೆ, ನಿಮ್ದಕ್ಕೆ ಮಕ್ಕ ನೋಡಿ ನಮ್ದಕ್ಕೆ ಪಾಪ ಹೋಯ್ತು ಬಿಡಿ. ನಮ್ದಕ್ಕೂ ನಿಮ್ಮದು ಯೂಟ್ಯೂಬ್ನಾಗೆ ನೋಡ್ತಾ ಇದ್ವಿ, ಇದೆಲ್ಲಾನು ನಾವು ನೋಡಿ ತಿಳ್ಕೊಂಡಿದ್ವಿ. ಭಾಳ ಅಚ್ಚಾಗಿದೆ, ಭಾಳ ಪುಣ್ಯಾತ್ಮ ಕ್ಷೇತ್ರ ಅಂತ ಹೇಳ್ತಾ ಇದ್ರು. ಮತ್ತು ಕನ್ಯಾಕುಮಾರಿಗೆ ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಿದ್ನವ. ನಾನು ಅಯ್ಯಪ್ಪ ಇಲ್ಲಿಗೆ ಬಂದು 1 ವಾರ ಬಂತು, ಇನ್ನೊಂದ್ಸಲ ಯಾವಾಗಾರು ಹೋಗೋಣ, ಬಾರಪ್ಪ ಅಂತಂದು ಆತಂದು ಕಾಲೇಜ್ ಒಂದು ಮತ್ತು ವಾರಗಟ್ಲೆ ಆದ್ರೆ ಹುಡುಗ ತ್ರಾಸಾಗತ್ತೆ ನೋಡು. ಅದಕ್ಕೆ ವಾರ ಆತಪ್ಪ ಕಾಲೇಜ್ ಬಿಟ್ಟು ಸುಮ್ಮನೆ ಯಾಕಬೇಕು, ಇನ್ನೊಂದ್ಸಲ ಬರೋಣ ತಗೋ ಅಂತಂದು ಆತನ್ನ ಇದನ್ನು ಮಾಡಿ ನಾನು ಮತ್ತೆ ಬಸ್ಸಿಗೆ ಹಚ್ಚಿದ್ನೆ, ನಾವು ಊರಿಗೆ ಬಂದೆ. ಅಲ್ಲ ಲಕ್ಷ್ಮಕ್ಕ ಹೋಗಿದ್ದೆ ಅತ್ತ ನೀನೇ ಪ್ರದೇಶದಾಗ ನೋಡ್ಕೊಂಬರ್ಬೇಕಿಲ್ಲ, ಪಾಪ ನಿನ್ನ ಮಗ ಕರ್ಕೊಂಡು ಹೋಗ್ತೀನಿ ಅಂತ ಯಾಕೆ ಸುಮ್ಮನೆ ಒಲ್ಲಂದಿ?
ಇವ ನನಗೂ ಆಸೆ ಇತ್ತು ಬಿಡ್ಲೆ ಹೋಗ್ಬೇಕನ್ನೋದು. ಆದ್ರೆ ಹುಡುಗ ತ್ರಾಸ ಆಗ್ಬಾರ್ದು ನೋಡು ಓದೋದು. ಮತ್ತು ಇನ್ನೊಂದ್ಸಲ ಯಾವಾಗಾರ ಹೋದ್ರತ್ತ. ಈಗ ಒಂದ್ಸಲ ನನ್ನ ಮಗ ಚಂದ ಕರ್ಕೊಂಡು ಹೋಗಿ ಬರ್ತಾನ ಅಂತ ಗೊತ್ತಾತಲ್ಲ, ಇನ್ನೊಂದ್ಸಲ ಹೋಗೇ ಹೋಗ್ತೀನಿ. ಇನ್ನೊಂದ್ಸಲ ಏನು ಅರ್ಥ ಚಂದಾಗಿ ಹೋಗೋಣಪ್ಪ. ಇನ್ನೊಂದ್ಸಲ ಅದೇ ಅದು ಕನ್ಯಾಕುಮಾರಿ, ಮದುರೈ ಮೀನಾಕ್ಷಿ, ಆಮೇಲೆ ಏನೇನು ಅದಾವ ನೋಡಲ್ಲಿ, ಅದಕ್ಕೆ ಹೋಗೋಣ. ಕಂಚಿ ಕಾಮಾಕ್ಷಿ, ಅಲ್ಲಿ ಸೀರೆ ಚಲೋ ಸಿಗ್ತಾವಂತೆ, ಕಂಚಿ ಸೀರೆ. ಅದಕ್ಕೆ ಅವೆಲ್ಲ ಹೋಗಿ ಅಲ್ಲಿ ಸೀರೆ ಪರಿ ತೊಗೊಂಬಂದ್ರಾತ ಅಂತಂದು. ಆಮೇಲೆ ಹಂಗೆ ಇದ್ರಾಗ್ಲಿ ರಾಮೇಶ್ವರದಾಗ ಮುತ್ತು ಎಂಥ ಚೀಪು, ಎಂಥ ಒರಿಜಿನಲ್ ಮುತ್ತು 50 ರೂಪಾಯಿಗೆ ಒಂದು ಸರ, ಹವಳ 100 ರೂಪಾಯಿ. ನಾನು ಜಗ್ಗೇಶ್ ತಗೊಂಡಬಿಟ್ಟೆ ಮುತ್ತಿನ ಸರನ. ಅಲ್ಲ ಲಕ್ಷ್ಮಕ್ಕ, ಅಲ್ಲೇನ ಅಲ್ಲಿಂದ ನೋಡಿದ್ರೆ ಶ್ರೀಲಂಕಾ ಕಾಣ್ತೈತಂತ. ಆಮೇಲೆ ರಾಮಸೇತುವೆ ನೋಡಿದೇನು? ಅಯ್ಯೋ ಹೌದು ವಿಜಯ್, ಹೇಳೋದ ಮರ್ತ್ಬಿಟ್ಟು ನೋಡು. ಅಲ್ಲಿ ಹೋಗಿ ಬರೀ ಕಣ್ಣಲ್ಲಿ ನೋಡಿದ್ರೆ ರಾಮ ಸೇತುವೆ ಕಾಣ್ತೈತ್ವ. ಮತ್ತು ದುರ್ಬಿನ್ನಾಗ ನಮಗೆ ನೋಡಕ್ಕೆ ತೋರಿಸ್ತಾರಲ್ಲಿ. 20 ರೂಪಾಯಿ ಕೊಟ್ಟರೆ ದುರ್ಬಿನ್ನ ನೋಡ್ಬೋದು. ದುರ್ಬಿನ್ನ ನೋಡಿದ್ರೆ ರಾಮ ಸೇತುವೆ ಪೂರ್ತಿ ಬರೀ ಕಣ್ಣಿನ್ಕಿಂತ ಭಾಳ ಸ್ವಚ್ಛ ಕಾಣ್ತೈತಿ. ಅಂದರೆ ಉಸುಗು ಗಿಡ ಪಡ ಒಂಚೂರು ಹುಲ್ಲು ಬೆಳೆದವ, ಅಂದರೆ ಸ್ವಚ್ಛ ಚಂದ ಕಾಣ್ತೈತಿ. ಹತ್ತಾಗ ಮುಂದಕ್ಕೆ ಹೋದ್ರೆ ಅದು ಶ್ರೀಲಂಕಾ 18 ಕಿಲೋಮೀಟ್ರ್ ಅಂತ. ಇಲ್ಲಿಂದ 18 ಕಿಲೋಮೀಟ್ರ್. ಅಲ್ಲಿ ಟವರು ದೊಡ್ಡ ದೊಡ್ಡ ಬಿಳಿ ಏನ ಒಟ್ಟು ಬಿಲ್ಡಿಂಗ್ ಇದ್ವು, ಒಟ್ಟು ಬೆಳೆ ಬಿಲ್ಡಿಂಗು, ಈ ಫೋನಿನ ಟವರ್ಗಳೇ ಅವೆಲ್ಲ ಕಾಣ್ತಿದ್ದು. ಅಯ್ಯೋ ಶ್ರೀಲಂಕಾ ಇಲ್ಲೇ ಕಾಣ್ತೈತಿ, ಅಯ್ಯೋ ಶ್ರೀಲಂಕಾ ಇಲ್ಲೇ ಕಾಣ್ತೈತಿ ಅಂತ ನನಗಂತೂ ಭಾಳ ಖುಷಿ ಆಯ್ತು. ರಾಮ ಸೇತುವೆ ನಮಸ್ಕಾರ ಮಾಡ್ಕೊಂಡು ಯಪ್ಪ ರಾಮ ಹನುಮಪ್ಪ ಎಲ್ಲರೂ ಸೇರಿ ಕಟ್ಟಿ ನಾವು ಹೋಗಿ ಬಂದು ಜಾಗ ನೋಡಕತ್ತೀನಿ ನಾನು. ಪುನಃ ಅನ್ನೋದ್ರಾಗ ಅಲ್ಲೊಂದು ಮಂಗೆ ಕೆಂಪು ಮಂಗೆ ಬಂದ್ಬಿಡ್ಬೇಕಾ. ಅಯ್ಯೋ ರಾಮ ಅಂತ ಲಕ್ಷ್ಮಣ ಇದು ಹನುಮಪ್ಪ ಅನ್ಕೋದ್ರಾಗ ಯಪ್ಪ ಅಲ್ಲಿ ಸೇತುವೆ ಕಟ್ಟಿದ ಹನುಮಪ್ಪನ ದರ್ಶನ ಕೊಟ್ಟಂಗೆ ಆತ. ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೋಡು ನಾನಂತೆ. ಹೌದಾ ಲಕ್ಷ್ಮಕ್ಕ, ಹಂಗ ಹನುಮಪ್ಪನ ದರ್ಶನ ಆಗೈತಿ. ಚಲೋ ಹಾಕೊಡು, ಹೋಗಿದ್ದೆಲ್ಲ ಚಲೋ ಆತಲ್ಲ. ಮುತ್ತಿನ ಸರಿಗಿರ ಭಾಳ ತೊಗೊಂಡಿದ್ದೆ ನಂಗೆ ಹೆಂಗಿದ್ರೆ. ನಾ ಆಡ್ಬಿಟ್ಟಾರ ಈಕಿ ಹೇಳ್ಬೇಡ ಅಂದ್ರೆ ಅಲ್ಲಿ ಎಲ್ಲ ಕುತ್ಕೊಂಡು ಹೇಳಿದ್ಲು ನೋಡು ಅವು ಈಕಿಗೆ. ಆಮೇಲೆ ನನ್ನ ಮಗಳು ಬರ್ತಾನೆ, ಮೊಮ್ಮಕ್ಕಳು ಎಲ್ಲ ಅದಾವು ಅವ್ರಿಗೆ. ಮತ್ತು ನೀವು ನನಗಂತಂದು ಗಂಟು ಬಿಡ್ಬೇಡ್ರಿ. ಯಮ್ಮ ಬರೀ ನಿನ್ನ ಮೊಮ್ಮಕ್ಕಳಿಗೆ ಅಷ್ಟು ಸಾಕನೆ, ನೀನು ಹಾಕೋ, ಒಂದು 4 ಸಿಗ ಹಾಕೋತೀನಿ ಬಿಡ ಬೇಡ್ಲಿ. ನನ್ನ ಸೊಸಿ ತಂದಾಳ, ನಂದು ರೊಕ್ಕ ನಾ ಹಾಕೋತಿ, ಕೊಳ್ಳಗರ ಸಿಗಾಕೋತೀನಿ, ತಲೆಗರ ಸಿಗಾಕೋತೀನಿ. ನೀನೇನು ಕೇಳ್ತಿಲೆ? ಒಟ್ಟು ನೀನು ಹೆಂಗಾರ ಮಾಡಿ ಹಂಗೆ ಮಾಡಿ ನನ್ನ ಸೊಸಿ ಕೊಟ್ಟ ತಾತ ಹೋಗ್ಬೇಕಂತ ನಾನೆಲ್ಲ ಸಣ್ಕದ ಹಾಕಿಟ್ಟಿನಿ. ಅಕ್ಕಿ ಕೊಡೋಕ್ಕೂ ಇಲ್ಲ, ನನ್ನಂತೆ ಕಕ್ಕಿಲಿ. ಯಮ್ಮ ನನಗೆ ಮುತ್ತಿನ ಸರ ಬೇಡ, ನಿಂಗೆ ಏನು ಬೇಡ. ಏನ ಕೊಟ್ರ ಪ್ರಸಾದನ ನಾವು ಒಟ್ಟು ಪ್ರಸಾದ ತಿಂದು ಪುಣ್ಯ ಕಟ್ಕೊತೀವಿ. ಒಟ್ಟು ಪ್ರಸಾದ ಕೊಟ್ರೆ ನಿನಗೂ ಒಟ್ಟು ಪುಣ್ಯ ಬರುತ್ತೆ. ನಾಳೆ ನೀನಂತೂ ಯಮಧರ್ಮ ಬಾಗ್ಲ ದಾಟಿಲ್ಲ, ನಿನ್ನ ಸೊಸಿ ಒಂದ ದಾಟ್ಯಾಳ. ಚಿತ್ರಗುಪ್ತ ಈಗ ಯಮಧರ್ಮನಂತಲ್ಲೇ ನಿನ್ನ ಸೊಸಿ ಹೋಗೋದು ಲಿಸ್ಟ್ನಾಗಿಂದ ತೆಗೆದ್ಬಿಟ್ಟಾನ. ಈಗ ನಿಂದಂತೂ ಇನ್ನ ಚಿತ್ರಗುಪ್ತನ ಲಿಸ್ಟ್ನಾಗ ಐತಿ. ಮತ್ತು ನೋಡು ಅಲ್ಲಿ ಪ್ರಸಾದ ಸಹಿತಕ್ಕೂ ನೀನು ಕೊಡಲಿಲ್ಲ ಅಂದ್ರೆ ನಾಳೆ ಯಮಧರ್ಮ ಗ್ಯಾರಂಟಿ ಎಣ್ಣೆಯಾಗ ಕರೆದು ಇದ್ರಾಗ ಬೆಂಕಿಯಾಗ ಫ್ರೈ ಮಾಡಿ ಅದು ಹಿಂಗೆ ಕಡ್ಡ್ಯಾಗ ಚುಚ್ಚಿ ಹಿಂಗೆ ಆ ಕಡೆ ಚುಚ್ಚಿ ಫ್ರೈ ಮಾಡ್ತಲ್ಲ, ಹಂಗೆ ಮಾಡ್ತಾರ ಮತ್ತೆ ನಿನ್ನ.